ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರಾಜ್ಯದಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಈ ರಾಜಕೀಯ ಕೆಸರ ಚಾಟಗಳು ಇದೆಲ್ಲದರ ಜೊತೆಗೆ ಈಗ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರುವಂಥದ್ದು ಜಾತಿ ಗಣತಿ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಠಾಧೀಶರು ತಮ್ಮ ಈ ಪರಿವಾರದ ನಾಯಕರುಗಳ ಜೊತೆಗೆ ಮೀಟಿಂಗ್ಗಳನ್ನು ಮಾಡ್ತಾರೆ. ಸ್ವಾಮೀಜಿಗಳು ಕೂಡ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಯಾವ ರೀತಿ ಬರೆಸಬೇಕು, ಯಾವ ಹೆಸರನ್ನು ಬರೆಸಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗಿದೆ, ಚಿಂತನ ಮಂಥನಗಳಾಗಿದೆ. ಇಂಥ ಸಂದರ್ಭದಲ್ಲಿ ಅಂದರೆ ಈ ಸ್ವಾಮೀಜಿಗಳ ವಲಯ ಅಂದ ತಕ್ಷಣ ಸದಾ ಸುದ್ದಿಯಲ್ಲಿರುವಂಥವರು ಅಂತಂದರೆ ವಚನಾನಂದ ಶ್ರೀಗಳು. ವಚನಾನಂದ ಶ್ರೀಗಳು ಈ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಅಂದರೆ ಈ ಪೀಠಗಳಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳಾಗಿರ್ಬೋದು, ಇನ್ನು ಈ ಜಾತಿ ವಿಚಾರದಲ್ಲಾಗಿರುವಂಥ ಡೆವಲಪ್ಮೆಂಟ್ಗಳು, ಇದೆಲ್ಲದರ ಬಗ್ಗೆ ವಚನಾನಂದ ಶ್ರೀಗಳು ಏನು ಹೇಳ್ತಾರೆ. ಬನ್ನಿ, ನಮ್ಮ ಜೊತೆಗೆ ವಚನಾನಂದ ಶ್ರೀಗಳು ಜಾಯ್ನ್ ಆಗಿದ್ದಾರೆ. ಶ್ರೀಗಳೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನನಗೆ ಏನು ಅಂದರೆ ಯೋಗ ಯಾವ ರೀತಿ ಇರುತ್ತೆ ಅಂತ ನೋಡಿ. ನೀವೆಲ್ಲೋ ಉತ್ತರ ಭಾರತದಲ್ಲಿ ಯೋಗದಲ್ಲಿ ನಿರತರಾದಂಥವರು ಬಂದು ಸ್ವಾಮೀಜಿ ಆದ್ರಿ. ಅದರಲ್ಲೂ ಒಂದು ಪ್ರತಿಷ್ಠಿತ ಮಟ್ಟಕ್ಕೆ ಸ್ವಾಮೀಜಿ ಆಗಿರುವಂಥದ್ದು. ಎಲ್ಲಿಂದ ಎಲ್ಲಿ ತನಕ ಅಥಣೀಯ ಶಿವಯೋಗಿಗಳಿಂದ ಆಶೀರ್ವಾದದಿಂದ ಹಿಡಿದು ನೀವು ಉತ್ತರ ಭಾರತ ತನಕ, ಕರ್ನಾಟಕ ತನಕ, ಪಂಚಮಸಾಲಿ ಪೀಠದ ತನಕ ಈಗ ಇಷ್ಟೊಂದು ಈ ಜಾತಿ ಇದೆಲ್ಲ ನಡೀತಾ ಇದೆ ಗಣನೆ, ಅದ್ರ ಬಗ್ಗೆ ಏನಂತೀರಿ ತಾವು? ನೋಡಿ, ಇದೆಲ್ಲವೂ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ತೇವೆ. ಇದೆಲ್ಲವೂ ನಮ್ಮ ಮಾತಾಪಿತರ ಪುಣ್ಯ, ನಮ್ಮ ಗುರುಗಳ ಆಶೀರ್ವಾದ. ಇವತ್ತು ನಾವು ತಾಯಿ ಗರ್ಭದಲ್ಲಿ ಇರುವಾಗಲೇ ಲಿಂಗ ದೀಕ್ಷೆಯನ್ನು ಕೊಟ್ಟು ನಮಗೆ ಆಶ್ರಯನ ಕೊಟ್ಟು 8 ವಯಸ್ಸಿನಲ್ಲಿ ನಾವೆಲ್ಲ ಅಥಣಿ ಗಚ್ಚಿನ ಮಠಕ್ಕೆ ಬಂದೀವಿ. 8 ವಯಸ್ಸಿನಿಂದನೇ ಅಲ್ಲಿಂದ ನಮ್ಮ ಆಧ್ಯಾತ್ಮಿಕ ಯಾತ್ರೆ ಆರಂಭವಾಯಿತು. ಇವತ್ತು ಎಲ್ಲರಿಗೂ ಗೊತ್ತಿದೆ ವಚನಾನಂದ ಸ್ವಾಮೀಜಿ ಅಂತ. ವಚನಾನಂದ ಸ್ವಾಮಿಗಳು 20-30 ವರ್ಷ ಏನು ಕಷ್ಟಪಟ್ಟರು, ಎಷ್ಟೆಲ್ಲ ಇದನ್ನು ಮಾಡಿದ್ರು ಭಾಳ ಜನಕ್ಕೆ ಗೊತ್ತಿಲ್ಲ. ಬರೀ ಪೀಠ ನೆನಪಾಗತ್ತೆ, ಇವತ್ತಿನ ಹೇಳಿಕೆಗಳು ನೆನಪಾಗತ್ತೆ. ಅಲ್ಲಿಂದ ನಾವು ಧಾರವಾಡಕ್ಕೆ ಹೋದ್ವಿ, ಅಲ್ಲಿ ಸೈನ್ಸ್ ಸ್ಟೂಡೆಂಟ್ ಆಗಿ ಅಲ್ಲಿ ಓದ್ತೀವಿ. ಆಮೇಲೆ ಚಿತ್ರಮುರುಘಾ ಮಠದಲ್ಲಿ 3 ವರ್ಷ ಸಾಧಕ ಬೋಧಕ ಸುಧಾರಕ ಅಂತ ಅಲ್ಲಿ ಓದಿ, ಆಮೇಲೆ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಒಬ್ಬ ಶ್ರೇಷ್ಠ ಸ್ವಾಮಿ ವೇದ ಭಾರತಿ ಅನ್ನೋಂಥ ಒಬ್ಬ ಗುರುಗಳ ಪತ್ತಲದಲ್ಲಿ ಅಧ್ಯಯನ ಮಾಡಿದ್ವಿ. ಈ ಕಡೆ ಇನ್ನೊಂದು ಕಡೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತವರ ನಿರಂತರವಾಗಿರುವಂಥ ಆಶೀರ್ವಾದ, ಮಾರ್ಗದರ್ಶನ. ಆಮೇಲೆ ಯೋಗ ಬಂತೆ, ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬಂದು ಈ ಸಂದರ್ಭದಲ್ಲಿ TV9ಗೆ ನಾನು ಧನ್ಯವಾದ ಹೇಳ್ತೇನೆ. ಬಹುತೇಕ TV9 ನಮ್ಮಂಥವ್ರಿಗೆ ಒಬ್ಬ ಸಾಧಕ ಹಿಮಾಲಯದಿಂದ ವಾಪಸ್ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನನಗೆ ಯಾರೂ ಪರಿಚಯನೇ ಇರಲಿಲ್ಲ. ಅಪರಿಚಿತವಾದ ಬೆಂಗಳೂರನ್ನು ಇಡೀ ನಾಡಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು TV9 ಯೋಗ ಕಾರ್ಯಕ್ರಮದ ಮೂಲಕ. 10 ವರ್ಷಗಳ ಕಾಲ ಇವತ್ತು ಜನ ನಮ್ಮನ್ನು ವಚನಾನಂದ ಸ್ವಾಮೀಜಿಗಿಂತ ಹೆಚ್ಚು TV9 ಸ್ವಾಮೀಜಿ ಅಂತಲೇ ಕರೀತಾರೆ. ಇವತ್ತು ಶ್ವಾಸಗುರು ಅಂತ ಏನು ಹೆಸರು ಬಂದಿದೆ ಅದೆಲ್ಲವೂ TV9 ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲದರ ಜೊತೆಗೆ ಸ್ವಾಮೀಜಿಗಳು ಬಹಳ ಬೇಗನೆ ಈ ಬೇರೂರುವಂಥ ಕೆಲಸ ಮಾಡಿದ್ರು ಪೀಠದಲ್ಲಿ. ಯಾಕಂದರೆ ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಎಲ್ಲ ಇದರಲ್ಲೂ ಕೂಡ ಒಡಕುಗಳಿರ್ತವೆ, ಬಿಡಿ ತೊಡಕುಗಳಿರ್ತವೆ. ಅದೇ ರೀತಿ ಪೀಠದಲ್ಲೂ ಕೂಡ ಹಾಗೇನೆ. ಈಗ ನಾವು ನೋಡಿದ್ವಿ ಮೊನ್ನೆ ಏನೇನಾಯಿತು ಅಂತ ಹೇಳಿ ಅಂತ. ಇದಕ್ಕಿದ್ದಂಗೆ ಜಯಮೃತ್ಯುಂಜಯ ಶ್ರೀಗಳನ್ನು ಉಚ್ಚಾಟನೆ ಮಾಡಲಾಗಿದೆ ಅನ್ನೋ ಸುದ್ದಿ ಇದೆಯಲ್ಲ, ಅದು ನೀವು ಯಾವುದೇ ಕಾರಣಕ್ಕೂ ನನ್ನ ಉಚ್ಚಾಟನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಏನು ಸ್ವಾಮೀಜಿ, ಪೀಠದ ಒಳಗಡೆಗೆ ಇಷ್ಟೊಂದು ಗೊಂದಲಗಳಿದಾವಲ್ಲ, ಅದ್ರ ಬಗ್ಗೆ ಏನಂತೀರಿ? ನೋಡು, ಇವತ್ತಷ್ಟಂತಲ್ಲ, 100 ವರ್ಷಗಳಿಂದ ಪೀಠ ಅಂತಂದರೆ ಯಾವತ್ತದು ಪವರ್ಫುಲ್ ಆಗುತ್ತೋ ಅಲ್ಲಿ ರಾಜಕಾರಣ ಬರುತ್ತೆ. ಎಲ್ಲಿ ರಾಜಕಾರಣ ಬರ್ತದೋ ಅಲ್ಲಿ ಗೊಂದಲಗಳು ಮತ್ತು ಅಧಿಕಾರ ಬರೋಕ್ಕೆ ಶುರು ಮಾಡ್ತದೆ, ಅಧಿಕಾರದ ಸ್ಪರ್ಧೆ ಬರೋಕ್ಕೆ ಶುರು ಮಾಡುತ್ತೆ. ಅದು 100 ವರ್ಷಗಳ ಬಂದಿದೆ. ಇದು ಕರ್ನಾಟಕಕ್ಕೆ ಇದೇ ಮೊಟ್ಟ ಮೊದಲ ಬಾರಿ ಏನು ಅಂತಲ್ಲ. ನಮ್ಮ ಹರಿಹರ ಪೀಠ ಅದು ಮೂಲ ಪೀಠ. 2003ನೇ ಇಸ್ವಿಯಲ್ಲಿ ಯಾವತ್ತು ಪಂಚಪೀಠದವರು ವಾಜಪೇಯಿಯವರು ಮತ್ತು ಅಡ್ವಾಣಿಯವ್ರ ಹತ್ರ ಹೋಗಿ ನಾವು ಬೇಡ ಜಂಗಮರು ಅಂಥೇಳಿ ಒಂದು ನಮಗೆ ಬೇಡ ಜಂಗಮರು ಅಂತ ನಮ್ಗೆ ಆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿಕೊಂಡ್ರು. ಅಲ್ಲಿ ತನಕ ಇಡೀ ಪಂಚಪೀಠಕ್ಕೆ ನಾಡಿನ 100 ಮಠಗಳಿಗೆ ಮೂಲ ಭಕ್ತರೇ ಪಂಚಮಸಾಲಿಗಳಾಗಿದ್ದರು. ಇಡೀ ಪಂಚಮಸಾಲಿ ಜನಾಂಗ ಅವ್ರನ್ನ ಹೊತ್ತುಕೊಂಡು ಮೆರ್ಕೋತಾ ಇತ್ತು. ಯಾವಾಗ ಇವರು ಬೇಡ ಜಂಗಮ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅಕಸ್ಮಾತ್ ಒಟ್ಟು ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೇಳಿದರೆ ಅವ್ರನ್ನ ಇನ್ನೂ ಮೆರೆಸ್ತಿದ್ರು, ಇನ್ನೂ ಅವ್ರನ್ನ ದೇವರಾಗಿ ಕಾಣ್ತಾ ಇದ್ರು. ಅವರು ತಮ್ಮ ಸ್ವಜಾತಿಗೆ ಕೇಳಿದ್ರಲ್ಲ, ಅದು SC ಸರ್ಟಿಫಿಕೇಟ್ ಕೇಳಿದ್ರಲ್ಲ ಅನ್ನೋದು ಭಾಳಷ್ಟು ಭಕ್ತರಿಗೆ ನೋವುಂಟಾಯಿತು. ಅವತ್ತರಿಂದ 2003ನೇ ಇಸ್ವಿಯಿಂದ ಸಂಘಟನೆ ಶುರು ಆಯಿತು. ಆಮೇಲೆ 2006ನೇ ಇಸ್ವಿಯಲ್ಲಿ ನಿರಂತರ 106 ಮೀಟಿಂಗ್ಗಳಾದವು. ಪಂಚಪೀಠದವರೆಲ್ಲರೂ ನೀವು ಪೀಠವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತಂದರು. ಅದಕ್ಕೆ ಇವತ್ತಿಗೂ ನಮ್ಮ ಮಠದಲ್ಲಿ ರೆಕಾರ್ಡ್ ಇದೆ. 6 ಗಂಟೆ ಆಗಿರುವಂಥದ್ದು ವಿಡಿಯೋ ರೆಕಾರ್ಡ್ ಆಗಿದೆ, ಚರ್ಚೆ ಆಗಿರೋದು. 5 ಜನ ಪಂಚಪೀಠದವರು ಇವ್ರ ನಡುವೆ ಸಂವಾದ ನಡೆದಿದೆ, ನೀವು ಪೀಠ ಮಾಡಲಿಕ್ಕೆ ಹೋಗಬೇಡಿ ಅಂತಂದರು. ಆವಾಗ ನಮ್ಮ ಪೀಠದವ್ರು, ನಮ್ಮ ಭಕ್ತರು ಕೇಳಿದ್ದು, ಹಾಗಾದರೆ ನಿಮ್ಮಲ್ಲಿ 5 ಪೀಠಗಳಿದ್ದಾವೆ, ಈ 5 ಪೀಠಗಳಿಗೆ ದವಸ ಧಾನ್ಯವನ್ನು ಕೊಟ್ಟವರು, ಭೂದಾನವನ್ನು ಮಾಡಿದವರು,
ಬೆಳ್ಳಿ ಬಂಗಾರವನ್ನು ಕೊಟ್ಟವರು, ನಿಮ್ಮ ಅಡ್ಡ ಪಲ್ಲಕ್ಕಿಯನ್ನು ಮಾಡೋರು, ನಿಮಗೆ ಏನು ಬೇಕೆಲ್ಲವನ್ನು ಕೊಟ್ಟವರು ಪಂಚಮಸಾಲಿಗಳು. ಪಂಚಮಸಾಲಿ 5 ಪೀಠಗಳಲ್ಲಿ 7 ಪೀಠಕ್ಕೆ ಪಂಚಮಸಾಲಿ ಜನಾಂಗದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿಯನ್ನು ಅವನಿಗೆ ಸಂಸ್ಕಾರ ಕೊಟ್ಟು ಅವನ ಜಗದ್ಗುರುವನ್ನು ಮಾಡಿ ಅಂತ ಕೇಳಿದರು. ಆದರೆ ನಿಮ್ಮ ಪಂಚಮಸಾಲಿಗಳು ಆಗಕ್ಕೆ ಬರೋದಿಲ್ಲ ಅಂತಂದರು. ಆ ಸಂದರ್ಭದಲ್ಲಿ ಅವ್ರು ಸಿಟ್ಟಿನಿಂದ ಆಡಿದಂಥದ್ದು, ನೀವೆಲ್ಲ ನಾಯಿಯಾಗಿ, ಹಂದಿಯಾಗಿ, ಮತ್ತು ಇನ್ನೊಂದು ಹೇಳಿದ್ರು ಅವರು, ಈ ಥರ ಅಪಶಬ್ದಗಳು ಮಾತಾಡಿದ್ರು ಅವರು. ಆವಾಗ ನೀವೆಲ್ಲ ನಾಯಿಯಾಗಿ, ನರಿಯಾಗಿ, ಹಂದಿಯಾಗಿ ಹುಡ್ತೀರಿ ನೀವು ಅಂತ ಅಲ್ಲೇ ಶಾಪ ಕೊಟ್ಟುಬಿಟ್ರು ಅವರು. ಆವಾಗ ನಮ್ಮ ಅಂದಿನ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ ದೇದ್ದೂರು ಅವರು ಹೇಳಿದ ಆ ಕ್ಷಣಕ್ಕಾಗಿರುವಂಥದ್ದು ಇದು. ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ನಾಯಿ ಆಗಿದ್ದರೆ ನಾವು ನಿಯತ್ತಾಗಿ ಬದುಕ್ತೇವೆ, ನರಿ ಆಗಿದ್ದರೆ ನಾವು ಬುದ್ಧಿವಂತಿಕೆಯಿಂದ ಸಮಾಜದಲ್ಲಿ ಬದುಕ್ತೇವೆ, ಹಂದಿ ಆದರೆ ಈ ಊರನ್ನು ಸ್ವಚ್ಛ ಮಾಡಿಕೊಂಡು ಸ್ವಚ್ಛವಾಗಿ ಬದುಕ್ತೀವಿ ಅಂತ ಹೇಳಿತ್ತು. ಇದು ಅದಾದ ಮೇಲೆ 2006ನೇ ಇಸ್ವಿಗೆ ಡಿಸೈಡ್ ಮಾಡಿದರು ಪಂಚಮಸಾಲಿ ಪ್ರತ್ಯೇಕ ಪೀಠ ಮಾಡಬೇಕು ಅಂತ ಹೇಳಿ. ಪರಿಬರಿ ಕೇಳಿದರು ಅವರನ್ನು, ಒಂದು ಪೀಠ ಆದರೂ ಬಿಟ್ಕೊಡಿ ಅಂತ. ಒಂದು ಹೇಳಲಿಕ್ಕೆ ವೀರಶೈವ ಲಿಂಗಾಯತರು ನಾವೆಲ್ಲ ಒಂದು ಅಂತ ಹೇಳ್ತಾರೆ, ಆದರೆ ಆ ಪೀಠಕ್ಕೆ ಆಗಬೇಕಾದಾಗ ಸ್ವಜಾತಿಯವರಾಗ್ತಾರೆ. ಅದು ವಿರಕ್ತ ಮಠ ಇರಲಿ, ಗುರು ಪರಂಪರೆ ಮಠ ಇರಲಿ, ಕೇವಲ ಐನರ ಮಾತ್ರ ಆ ಮಠಗಳೇ ಆಗುವಂಥದ್ದು ಇವರು ಶಾಸನ ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಇವರು ಎಲ್ಲ ಮಾತೆತ್ತಿದ್ರೆ ಹಿಂದೆ ಸಾವಿರಾರು ವರ್ಷಗಳಿಂದ ಬ್ರಾಹ್ಮಣರು ನಮಗೆ ಶೋಷಣೆ ಮಾಡಿದ್ರು ಅಂತಂದ್ರೆ ಅವ್ರು ಯಾರೂ ಶೋಷಣೆ ಮಾಡಿಲ್ಲ. ಆದರೆ ನಿಜವಾದ ವರ್ಣಶಂಕರವನ್ನು ಬೆತ್ತವ್ರು ಇವರು. ಅಂದರೆ ಪಂಚಮಸಾಲಿಗಳನ್ನು ಸ್ವಾಮಿಗೆ ಹಾಕಿ ಬರಲ್ಲ. ಇವತ್ತು 99 ಲಿಂಗಾಯತ ಒಳಪಂಗಡಗಳಿದಾವಲ್ಲ, ಈ 99 ಒಳಪಂಗಡಗಳು ಇವತ್ತು ಯಾಕೆ ಪ್ರತ್ಯೇಕ ಆದವು ಅಂತಂದರೆ, ಇವತ್ತು ಅವರೆಲ್ಲ ಲಿಂಗಾಯತರಿದ್ದರು, ಮಡಿವಾಳರು ಲಿಂಗಾಯತರಿದ್ದರು, ಹಡಪದರಿದ್ದರು, ಕುರುಬ ಲಿಂಗಾಯತರಿದ್ದರು. ಎಲ್ಲ ಸಮಾಜದಲ್ಲಿರುವಂಥ ಒಬ್ಬ ಒಟುವನ್ನು ಆಯಾ ಮಠಕ್ಕೆ ಸ್ವಾಮಿಗಳು ಮಾಡಿದರೆ ಇಡೀ ಸಮಾಜದಲ್ಲಿ ಏಕತೆ ಬರ್ತಿತ್ತು. ಹಾಗಾಗಿ ಏಕತೆ ಹೇಳೋದು ಮಾತ್ರ ನಾವೆಲ್ಲ ಒಂದು. ಅದು ಅಧಿಕಾರ ಪಡುವಾಗ ನೀವು ಯಾರೂ ಅದಕ್ಕೆ ಆಹಾರ ಇಲ್ಲ, ನೀನು ಬರೀ ಕೆಳಗಡೆ ಇರು ಅಂತ ಹೇಳ್ಕೊಂಡು ತಾವು ಪೀಠಾಧ್ಯಕ್ಷರಾದರು. ಅದಕ್ಕೆ ಪ್ರತ್ಯೇಕ ಪೀಠ ಆಯಿತು. ಆವಾಗ ಯಾರನ್ನ ಮಾಡಬೇಕು ಅಂತ ಅಂದಾಗ ಕರ್ನಾಟಕದಲ್ಲಿ ಅವಾಗ ನಮ್ಮ ಸಂಘ, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಸುಮಾರು ಸ್ವಾಮಿಗಳನ್ನ ಹುಡುಕಾಟದಲ್ಲಿತ್ತು. ಇವತ್ತು ಕರ್ನಾಟಕದ 80 ಜನ ಪಂಚಮಸಾಲಿ ಸ್ವಾಮಿಗಳಿದ್ದಾರೆ. ಅಂದರೆ ಪಂಚಮಸಾಲಿ ಜನಾಂಗದ ಹುಟ್ಟಿ ಬೇರೆ ಬೇರೆ ಮಠಪೀಠಗಳಾಗಿ ಹೋಗಿದ್ದಾರೆ, ಇವತ್ತು ಪ್ರೆಸೆಂಟ್ ಇದ್ದಾರೆ. ಅವರೆಲ್ಲರನ್ನು ಹುಡುಕಿದಾಗ ಕೊನೆಗೆ ನಮ್ಮ ಮಹಾಂತ ಸ್ವಾಮೀಜಿಯವ್ರನ್ನ ಆಯ್ಕೆ ಮಾಡಿಕೊಂಡ್ರು. ಅವರೊಬ್ಬ ಕಾಶಿಯಲ್ಲಿ ಬಹಳ ದೊಡ್ಡ ಅಧ್ಯಯನ ಮಾಡಿದವರು ಮತ್ತು MA PhD ಮಾಡ್ಕೊಂಡ್ರು ಇಂಗ್ಲೀಷ್ನಲ್ಲಿ. ಅನೇಕ ಪಂಚಪೀಠ ಜಗಗಳು ಇವತ್ತೇನದ್ರಲ್ಲ ಅವ್ರಿಗೆ ಪಾಠ ಮಾಡಿದವರು ಅವರು. ಅವ್ರನ್ನ ಯಾವಾಗ ಆಯ್ಕೆ ಮಾಡಿದರು ಆವಾಗ ಚಿತ್ರದುರ್ಗ ಸ್ವಾಮಿಗಳು ಮುರುಘಾಶರಣರು ಏನು ಮಾಡಿದರು ಅಂತಂದರೆ, ಈ ಪಂಚಮಸಾಲಿ ಏಕತೆ ಇತ್ತಲ್ಲ, ಇವರು ಜಯಮೃತ್ಯುಂಜಯ ಸ್ವಾಮಿಗಳು ಮೊಟ್ಟ ಮೊದಲು ಅಲ್ಲಿ ಮಠದಲ್ಲಿ ಇದ್ದರು. ಅವರು ವಿರಕ್ತ ಮಠ, ದಾವಣಗೆರೆ ವಿರಕ್ತ ಮಠದಲ್ಲಿ ಇದ್ದರು. ಅವರೇನು ಸ್ವಾಮಿಗಳಾಗಿರಲಿಲ್ಲ. ಆವಾಗ ಇವರಿಗೆ ದೀಕ್ಷೆ ಕೊಟ್ಟು ಅವ್ರನ್ನ ದಾವಣಗೆರೆ ಮಠಕ್ಕೆ ಸ್ವಾಮಿಗಳು ಮಾಡಿದರು. ಆಮೇಲೆ ಇವತ್ತೇನು ಪಂಚಮಸಾಲಿ ಹೋರಾಟ ಇತ್ತಲ್ಲ, ಇದನ್ನು ಪಂಚಮಸಾಲಿ ಮಾಡ್ಬೇಕಂತಿದ್ರಲ್ಲ, ಈ ಪಂಚಪೀಠಗಳಿಗೆ ವಿರಕ್ತರಿಗೆ ಜಗಳ ಮೊದಲಿಂದ ನಿಂತಿದ್ದು. ಇವರು ಬಸವ ತತ್ವ ಅಂತ ಹೇಳ್ಕೊಂಡು ಅವರು ತೆಗಳ್ತಾ ಇದ್ರು. ಇವರ ನಡುವೆ ಕಾದಾಟ ಇತ್ತಲ್ಲ, ಇವರೇನು ಮಾಡ್ಕೊಂಡ್ರು, ಈ ಟೈಮಲ್ಲಿ ಪಂಚಮಸಾಲಿಗಳು ಹೊರಗಡೆ ಬರೋಕತ್ತಿದ್ದಾರೆ, ನನಗೆ ಬೇಕಾದ್ರೂ ಅಲ್ಲಿ ಪೀಠಕ್ಕೆ ಸ್ವಾಮಿಗಳು ಮಾಡಿಬಿಟ್ರೆ ಇಡೀ ಪಂಚಮಸಾಲಿ ಜನಾಂಗ ನನ್ನ ಕೈಯಲ್ಲಿ ಬರುತ್ತೆ ಅಂತೇಳಿ ಚಿತ್ರದುರ್ಗ ಸ್ವಾಮಿಗಳು ಏನು ಮಾಡಿಬಿಟ್ರು ಅಂದರೆ, ಘೋಷಣೆ ಮಾಡಿದ ಮೇಲೆ ತರಾತುರಿಯಲ್ಲಿ ಜಯಮೃತ್ಯುಂಜಯ ಸ್ವಾಮಿಗಳನ್ನ ನಮ್ಮದು 17-18 ಇತ್ತು ಫೆಬ್ರವರಿ. ಆವಾಗ ಘೋಷಣೆ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ನಾವೆಲ್ಲ ಚೆನ್ನಮ್ಮನ ಜ್ಯೋತಿ ಯಾತ್ರೆಯನ್ನು ಮಾಡ್ತೀವಿ ಅಂಥೇಳಿ ಡಿಸೈಡ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗಿಂತ ಮೊದಲು ಮಾಡಿಬಿಡೋಣ ಅಂಥೇಳಿ ಫೆಬ್ರವರಿ 12ನೇ ತಾರೀಕು ಕೂಡಲ ಸಂಗಮದಲ್ಲಿ ಒಂದು 3-4 ಸಾವಿರ ಜನಗಳ ಮಧ್ಯದಲ್ಲಿ ಪೀಠಾರೋಹಣವನ್ನು ಕೂಡಲ ಸಂಗಮದಲ್ಲಿ ಮಾಡಿದರು. ಇಲ್ಲಿ ಹರಿಹರದಲ್ಲಿ 10 ಲಕ್ಷ ಜನ ಸೇರಿ ಫೆಬ್ರವರಿ 17-18 ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಪೀಠಾರೋಹಣ ಆಯಿತು. ಮೊದಲು ಹಂಗಾದ್ರೆ ಆಗಿದ್ದೆ ಕೂಡಲ ಸಂಗಮದಲ್ಲಿ. ಹಂಗಾದ್ರೆ ಅಂದರೆ ಘೋಷಣೆ ಆಗಿದ್ದು ಹರಿಹರ ಪೀಠ ಘೋಷಣೆ ಆಯಿತು, ಸ್ವಾಮೀಜಿಯನ್ನು ಸೆಲೆಕ್ಟ್ ಮಾಡಿದ್ರು. ಆವಾಗ ಇವರು ಒಬ್ಬರು ಆಕಾಂಕ್ಷಿ ಇದ್ದರು. ಚಿತ್ರ ಮುರುಘಾಶರಣರು ಏನು ಹೇಳಿದ್ರು ಅಂತಂದರೆ, ಜಯಮೃತ್ಯುಂಜಯ ಸ್ವಾಮಿಗಳನ್ನ ನೀವೇನಾದರೂ ಪೀಠಾಧ್ಯಕ್ಷ ಮಾಡಿದರೆ ನಾವು 80 ಎಕರೆ ಭೂಮಿಯನ್ನು ಕೊಡ್ತೀವಿ ಅಂತೇಳಿ ಆ ಆಸೆಯನ್ನು ಹಚ್ಚಿದ್ರು ಹಾವೇರಿಯಲ್ಲಿ. ಆ ಭೂಮಿ ಯಾರ್ದಪ್ಪ ಅಂತಂದರೆ ಅದು ಕೂಡ ಪಂಚಮಸಾಲಿ ಕೊಟ್ಟದ ಭೂಮಿನೇ. ಅದು ಇವತ್ತಿಗೂ ಆ ಭೂಮಿ ಇದೆ ಅದು. ಆವಾಗ ನಮ್ಮ ಭಕ್ತರು, ನಮ್ಮ ಸಂಘದವ್ರು ಏನು ಹೇಳಿದ್ರು ಅಂತಂದರೆ, ನಮ್ಮ ಪೀಠಕ್ಕೆ ಯೋಗ್ಯವಾದಂಥ ಗುರುಗಳು ಬೇಕು, ಅದಕ್ಕಾಗಿ ಕಲ್ತವ್ರು ಬೇಕು, ಅಧ್ಯಯನಶೀಲರು ಬೇಕು ಅಂಥೇಳಿ ಮಹಾನ್ ಸ್ವಾಮೀಜಿಯವ್ರನ್ನ ಮಾಡಿದರು. ಆಲ್ರೆಡಿ ಅವ್ರು ಮಹಾನ್ ಸ್ವಾಮೀಜಿಗೆ 60ಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು. ಈಗ ಸ್ವಾಮೀಜಿ, ಈಗ ನಾನು ನೇರವಾದಂಥ ಪಾಯಿಂಟಿಗೆ ಬಂದುಬಿಡ್ತೀನಿ. ಈಗ ಜನಗಳು ಹೇಳೋದೇನು ಅಂತಂತಂದರೆ, ಆಗಿನ ಈ ಕೋಪ ಕಿಚ್ಚು ಇದೆಲ್ಲ ಈಗಲೂ ಕೂಡ ಇದೆ. ಜಯಮೃತ್ಯುಂಜಯ ಶ್ರೀಗಳನ್ನು ಹೊರಗಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಚನಾನಂದ ಶ್ರೀಗಳ ಪಾತ್ರ ಇದೆ ಇದರಲ್ಲಿ ಅಂತ ಏನಂತೀರಿ ನೇರವಾಗಿ? ನೋಡಿ,
ನಾವು ಪೀಠಕ್ಕೆ ಬಂದ ಮೇಲೆ ಈ ಎಲ್ಲವನ್ನು ಶಮನ ಮಾಡಿದ್ವಿ. ನಮ್ಮ ಪೀಠಕ್ಕಿಂತ ಬರೋಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಗೋಜು ಗದ್ದಲಗಳಿದ್ದು ನಾವು ಏನು ಮಾಡ್ತೀವಿ, ನೀವು ಕರ್ನಾಟಕದಲ್ಲಿ 3,000 ಜನ ಸ್ವಾಮಿಗಳನ್ನ ನಾವು ಸಾಕ್ತೀವಿ. ನಮ್ಮ ಪಂಚಮಸಾಲಿ ಸ್ವಾಮಿಗಳು ಅವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲ ಸಹೋದರಿದ್ದಂಗೆ. ನಾವು ಹಾಕ್ಕೊಳ್ಳೋಂಥ ಬಣ್ಣ ಒಂದೇ ಇದೆ. ಒಂದೇ ದಿನ ಲಕ್ಷಾಂತರ ಜನ ಪಂಚಮಸಾಲಿ ಇದ್ದಾರೆ, ಒಂದೇ ದಿನ ಮುಹೂರ್ತಗಳು ಬರ್ತವೆ, ನಾವು ಹೋಗೋಕ್ಕಾಗಲ್ಲ. ಆ ಭಾಗದಲ್ಲಿ ನೀವು ಸಂಘಟನೆ ಮಾಡಿ, ಈ ಭಾಗದಲ್ಲಿ ನಾವು ಸಂಘಟನೆ ಮಾಡಿ ಅಂತೇಳಿ ನಾವು ಸಂಬಂಧವನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡೇವಿ. ಇವತ್ತಿಗೂ ಅವ್ರ ಬಗ್ಗೆ ಒಂದು ಹೇಳಿಕೆ ನಾವು ಮಾತಾಡಿದರೆ ಕೇಳಿ ನೀವು, ಸೆಪ್ರೇಟ್ ಆಗುವಂಥದ್ದು. ಅವರು ಪಾದಯಾತ್ರೆಯನ್ನು ಮಾಡುವಾಗ ಇಡೀ ಪಾದಯಾತ್ರೆಯಲ್ಲಿ ನಮ್ಮ ಪೀಠವನ್ನು ನಮ್ಮನ್ನು ಇಂಡಿವಿಜುವಲ್ ಆಗಿ ರಾಜಕಾರಣಿಗಳು ಕೂಡಿಸ್ಕೊಂಡು ಬೈಲಿಕ್ಕೆ ಶುರು ಮಾಡಿದರು, ಕೆಟ್ಟದ್ದು ಬಯಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇವ್ರು ನಕ್ಕೋತ್ ಕೂತ್ಕೊಂಡ್ರು. ಈ ಎಲ್ಲ ಅವಮಾನ ಇವೆಲ್ಲಗಳ ಮಧ್ಯದಲ್ಲಿ ನಾವು ಹರಿಹರದಿಂದ ಪಾದಯಾತ್ರೆ ಶುರು ಮಾಡಿದ್ವಿ ಬೆಂಗಳೂರು ತನಕ. ನಮ್ಮ ಉದ್ದೇಶ ಏನಿತ್ತು, ನಮಗೂ ನಿಮಗೂ ನಾವಿಬ್ಬರೂ ಸ್ವಾಮಿಗಳಾಗದೇ ಇದ್ದಾಗ, ಸನ್ಯಾಸವನ್ನೇ ತೆಗೆದುಕೊಳ್ಳದೇ ಇದ್ದಾಗ ಈ ಸಮಾಜವನ್ನು ಸಂಘಟನೆ ಮಾಡೋಂಥ ಹಿರಿಯರಿದ್ದಾರೆ. ಅವರೊಂದು ವಿಷನ್ ಇಟ್ಕೊಂಡು ಸಂಘಟನೆ ಮಾಡಿದರು. ಅದಕ್ಕಾಗಿ ನಾವು ಒಂದಾಗಬೇಕು, ನನಗಾಗಿ ಅಲ್ಲ, ನಿಮಗಾಗಿ ಅಲ್ಲ, ಸಮಾಜಕ್ಕೆ ಒಂದಾಗಬೇಕು ಅಂತ ಪಾದಯಾತ್ರೆ ನಾವು ಮಾಡಿದ್ವಿ. ಅದೇನಾಯಿತು, ಪಾದಯಾತ್ರೆಯನ್ನು ಮಾಡಿದ್ವಿ. ಯಾವುದೇ ಒಂದು ಮೀಸಲಾತಿ ಸಿಗಬೇಕು ಅಂತಂದರೆ ಹೋರಾಟ ಆರಂಭದಲ್ಲಿ ಬೇಕೇ ಬೇಕು. ಇದು ನಾವು ಪಕ್ಕದ ಗುಜರಾತಲ್ಲಿ ಹಾರ್ದಿಕ್ ಪಟೇಲ್ ಅವರು ಅಲ್ಲಿ ಹೋರಾಟ ಮಾಡಿದರು, ಅಲ್ಲಿ ಜಾಟ್ರ್ ಮಾಡಿದರು, ಹರಿಯಾಣದಲ್ಲಿ ಗುಜ್ಜರ್ ಮಾಡಿದರು, ಮತ್ತು ಕಾಪು ಜನಾಂಗ ಮಾಡಿತ್ತು. ಹಂಗೆ ಕರ್ನಾಟಕದಲ್ಲಿ ಪಂಚಮಸಾಲಿ ನಾವು ಮಾಡಕತ್ತೀವಿ, ಮಹಾರಾಷ್ಟ್ರದಲ್ಲಿ ಮರಾಠ ಮಾಡಕತ್ತರು. ಈ ಎಲ್ಲ ಹೋರಾಟಗಳು ಏನೇನಾಗಿದ್ದಾವೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿದ್ವಿ. ಅಂದರೆ ಇದಕ್ಕೆ ಕಾನೂನು ಮಾತ್ರ ಸಾಧ್ಯ. ಸರ್ಕಾರ ಎಷ್ಟೇ ಮಾಡಿದ್ರು ಕಾನೂನಾತ್ಮಕ ನಾವು ಫೈಟ್ ಮಾಡಬೇಕು ಅಂತೇಳಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ದಾಖಲಾತಿ ಕೊಟ್ಟಿವಿ. ಇವತ್ತು ಯಾರೆಲ್ಲ ವೇದಿಕೆಯಲ್ಲಿ ಕೂತ್ಕೊಂಡು ಅವರೆಲ್ಲ ಇದ್ರಲ್ಲ, ಅವರವರು ಜಗಳ ಹಿಡಿದಾರೆ ವಿನಃ ನಮಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಓಕೆ, ಹೋಗಲಿ. ಈಗ ಸ್ವಾಮೀಜಿಗಳ ಉಚ್ಚಾಟನೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನ ತಾವು ಸ್ವಾಗತಿಸ್ತೀರಾ? ನೋಡಿ, ಅದು ಅವರ ಪೀಠದ ಟ್ರಸ್ಟ್ನ ಆಂತರಿಕ ವಿಚಾರ. ಆ ಆಂತರಿಕ ವಿಚಾರದಲ್ಲಿ ನಾವು ಮಾತನಾಡೋದು ಸೂಕ್ತವಲ್ಲ. ಯಾಕಂದರೆ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ. ನಮಗೆ ಸರಿಯಾಗಿ ಮಾಹಿತಿ ಇಲ್ಲದ್ರಿಂದ ನಾವು ಆಡುವಂಥ ಪ್ರತಿಯೊಂದು ಮಾತು. ಸೊ ನಿಮ್ಮ ಪಾತ್ರ ಏನಿಲ್ಲ ಅದರಲ್ಲಿ? ನಥಿಂಗ್. ಅಲ್ಲ, ಯಾಕಂದರೆ ಈಗ ಸ್ವಾಮೀಜಿಗಳ ಬಣದಲ್ಲಿ ಏನಾದರೂ ಬಂದರೂ ಕೂಡ ವಚನಾನಂದ ಶ್ರೀಗಳ ಕಡೆಗೆ ಕೈ ತೋರಿಸ್ತಾರೆ. ಇನ್ನು ರಾಜಕಾರಣದಲ್ಲಿ ಏನಾದರೂ ಆದರೂ ಕೂಡ ಈಗ ಯತ್ನಾಳ್ ಉಚ್ಚಾಟನೆಯ ಹಿಂದೂ ಕೂಡ ವಚನಾನಂದ ಸ್ವಾಮಿಗಳ ಕೈವಾಡ ಇದೆ ಅಂತ ಏನಂತೀರ ಅದಕ್ಕೆ? ನೋಡಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಯಾರು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೋ, ಯಾವ ಗಿಡದಲ್ಲಿ ಹೆಚ್ಚು ಹಣ್ಣುಗಳು ಬರ್ತಾವೋ ಆ ಗಿಡಕ್ಕೆ ಕಲ್ಲು ಒಗಿತಾರೆ ವಿನಃ ಹಣ್ಣಿಲ್ಲದ ಗಿಡಕ್ಕೆ ಯಾರೂ ಕೂಡ ಕಲ್ಲು ಒಗೆಯೋದಿಲ್ಲ. ಎಲ್ಲದಕ್ಕೂ ನಮ್ಮನ್ನು ಎಳತ್ತರೋದು ಅದು ಸರಿಯಲ್ಲ. ಹಾಗಾಗಿ ನಮ್ಮಲ್ಲಿ ಇದಿತ್ತು ಅಂತಂದರೆ ಇಷ್ಟು ನಾವು ಬೆಳೀತಿರ್ಲಿಲ್ಲ. ನಮಗೆ ಗುರುಗಳು ಹೇಳಿಕೊಟ್ಟದ್ದು ಕಂಪ್ಯಾಷನ್, ಕರುಣೆ. ಮೊಟ್ಟ ಮೊದಲೇ ಕರುಣೆ ಇರಬೇಕು, ಕ್ಷಮಾಗುಣ ಇರಬೇಕು, ಹಳತ್ತೆಲ್ಲ ಮರೆತು ಹೊಸಬನ ಆಗಬೇಕು. ನೀವು ಅಟ್ಲೀಸ್ಟ್ ಅವ್ರನ್ನ ಕರೆದು ಹೇಳಬೇಕು, ಯಾಕೆ ಹಿಂಗೆ ಮಾಡ್ತಿರೋದು, ನೀವು ಅವ್ರನ್ನ ಮುತ್ಯ ಅನ್ನೋದು, ಅವ್ರಿಗೆ ತಲೆ ಕೆಟ್ಟಿದೆ ಅನ್ನೋದು, ಈ ಥರದ್ದೆಲ್ಲ ಅಂದ್ಬಿಟ್ರೆ ಏನರ್ಥ? ನೋಡ್ರಿ, ಒಬ್ಬ ರಾಷ್ಟ್ರೀಯ ನಾಯಕರಾದವರು, ನಾವು ವಯಸ್ಸಿಂದ ಚಿಕ್ಕವರು, ಗುರುಗಳಾಗಿರೋದು ಕೂಡ ವಯಸ್ಸಿಂದ ಚಿಕ್ಕವರು. ಅದಕ್ಕೆ ಅನೇಕರು ಈ ಥರ ಮಾತನಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಅವರು ಮಾತಾಡ್ತಾರೆ. ಅದಕ್ಕೆ ನಾವೇನು ಹೇಳೋದಂತಂದರೆ, ಒಬ್ಬ ಸಲ ಒಂದು ವ್ಯಕ್ತಿಗೆ ಒಂದು ಸಲ ಹೇಳಲಿಕ್ಕೆ ಆಗಲಿಲ್ಲ ಅಂತಂದರೆ ಆವಾಗ ನಮಗೇನು ಅನಿಸುತ್ತೆ, ಅವು ಬಸವಣ್ಣವ್ರ ವಚನಗಳು ನೆನಪಾಗ್ತವೆ. ಈ ಥರ ಟೀಕೆಗಳು ಮಾಡುವಾಗ ನಾವು ಓದಿದ್ದೆಲ್ಲ ವಚನಗಳೇ. ಆವಾಗ ಆ ಥರ ನಿಂದಿಸುವನು ಒಬ್ಬ, ಸ್ತುತಿಸುವನು ಒಬ್ಬ, ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ, ಇವರಿಬ್ಬರು ನಮ್ಮ ಶಿವಯೋಗಿಗಳು. ಅದಕ್ಕೆ ಬಸವಣ್ಣ ಬೈದವರೆನ್ನ ಬಂಧುಗಳೆಂಬೆ. ಇವತ್ತು ಅವ್ರು ಇಷ್ಟೊಂದು ಟೀಕೆಗಳು ಮಾಡ್ತಾ ಇದ್ರಲ್ಲ, ನಾವು ಇಷ್ಟೊಂದು ಬೆಳೀತಿರ್ಲಿಲ್ಲ, ನಾವು ಇಷ್ಟೊಂದು ಜಾಗೃತ ಆಗ್ತಾ ಇರಲಿಲ್ಲ. ಯಾವ ಕಲ್ಲಿಗೆ ಅತಿ ಹೆಚ್ಚು ಉಳಿಪೆಟ್ಟು ಬೀಳುತ್ತದೆ ಅದೇ ಮಾತ್ರ ಮೂರ್ತಿ ಆಗೋದು, ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು ಅಂತ ಅವರೆಲ್ಲ ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಯಾರು ನಮ್ಮ ಟೀಕೆ ಮಾಡ್ತಾರಲ್ಲ, ನಮ್ಮಲ್ಲಿ ಕೆಟ್ಟದಿದ್ದರೆ ನಮ್ಮ ಟೀಕೆ ಮಾಡಿದ್ರೆ ನಾನು ಅವಕಾಶ ಕೊಡ್ತೇನೆ. ಸೊ ನಿಮ್ಮ ಬೆಳವಣಿಗೆ ಹಿಂದೆ ಅವರಿದ್ದಾರೆ ಹಂಗಾದ್ರೆ? ಖಂಡಿತ. ಈ ಜಗತ್ತಿನಲ್ಲಿ ಯಾವ್ದಾವ ದೊಡ್ಡ ದೊಡ್ಡ ಮಹಾತ್ಮರಾಗ್ಯಾರಲ್ಲ, ಈ ಆಯಾ ಕಾಲಘಟ್ಟದಲ್ಲಿ ಆ ಥರ ಬಸವಣ್ಣವ್ರ ಹಿಂದೆ ಕೊಂಡಿ ಮನ್ಸನೇ ಇದ್ದ. ನಿರಂತರವಾಗಿ ಕೊಂಡಿ ಮನ್ಸನ ಬಸವಣ್ಣವ್ರ ಟೀಕೆ ಮಾಡ್ಕೋತ ಇದ್ದ. ಬುದ್ಧನಿಂದ ಖಾಸ ಅವನ ಹಳೆಯನೇ ಇದ್ದ. ಇವತ್ತು ಬುದ್ಧ ಎಲ್ಲರಿಗೂ ಗೊತ್ತಾದ. ಅಂದರೆ ಟೀಕೆ ಮಾಡಿದವರು ಮರಿತಾರೆ, ಸಾಧನೆ ಮಾಡಿದವರು ಸದಾ ಶಾಶ್ವತ ಇಟ್ಕೋತಾರೆ. ಈಗ ಸ್ವಾಮೀಜಿಗಳ ಉಚ್ಚಾಟನೆ ನೋಡಿ, ಆ ಪೀಠದ ಆಂತರಿಕ ಸಂಗತಿ, ಅದ್ರ ಬಗ್ಗೆ ಮಾತಾಡಲ್ಲ ಅಂದರೆ ಈ ಯತ್ನಾಳವರ ಉಚ್ಚಾಟನೆ ನೋಡಿ, ಆ ಪಕ್ಷದ ನಿರ್ಧಾರ ಅದು. ನಾವೇನು ಆ ಪಕ್ಷದ ಸದಸ್ಯರಲ್ಲ,
ಆ ಪಕ್ಷದ ರಾಜ್ಯಾಧ್ಯಕ್ಷರಲ್ಲ, ರಾಷ್ಟ್ರೀಯ ಅಧ್ಯಕ್ಷ. ಭಾಳ ಒಡನಾಟ ಇದೆ ನಿಮಗೆ. ಮೊನ್ನೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರಿ, ಪ್ರಧಾನಮಂತ್ರಿಗಳನ್ನ ತುಂಬ ಸರಿ ಸಂದರ್ಭದಲ್ಲಿ ಭೇಟಿ ಮಾಡಿರಿ. ನಾನು ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಅವರು ತಮ್ಮ ಹೆಸರು ಹೇಳಿದ್ರು, ನಾನು ಆ ಮಠಕ್ಕೆ ಹೋಗಿದ್ದೆ ಅಂತ ಹೇಳಿಂದ. ಸೊ ಈ ಥರದ ಈ ನಿಮ್ಮ ಒಡನಾಟ ಇದೆಯಲ್ಲ, ಅದೇ ಅನುಮಾನ ಎಲ್ಲ ಒಂದು ಕಡೆಗೆ ಏನಾದ್ರು ಸ್ವಾಮೀಜಿ ಹೋಗಿ ಏನಾದರೂ ಇಟ್ಟು ಬಂದುಬಿಟ್ರಾ ಅಂತ. ನೋಡಿ, ನಾವು ಇಲ್ಲಿವರೆಗೆ ನಾವು ಭಾಳ ಆತ್ಮಸಾಕ್ಷ್ಯವಾಗಿ ಹೇಳ್ತೀವಿ. ನಮ್ಮದು ವಚನ ಇದು, ಪ್ರಾಣ ಜಾಯ ಪರ ವಚನನ ಜಾಯ ಅಂತ ಹೇಳ್ತಾರೆ. ಪ್ರಾಣ ಹೋದ್ರೆ ನಾವು ಕೊಟ್ಟ ಮಾತು ಹೋಗ್ಬಾರಂತ. ನಮ್ಮಲ್ಲಿರುವಂಥ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿದ್ದೀವಿ ನಾವು. ಅದನ್ನು ಸದಾಕಾಲ ಸಕಾರಾತ್ಮಕವಾಗಿ ಯೂಸ್ ಮಾಡಿದ್ದೇವೆ ನಾವು. ಸೊ ಅದರಲ್ಲಿ ನಿಮ್ಮ ಪಾತ್ರ ಇಲ್ಲ? ನಥಿಂಗ್. ಓಕೆ. ಮತ್ತೇನಾದರೂ ವಾಪಸ್ ಬಂದರೆ ಯಾರು? BJPಗೆ ಅಲ್ಲ, ಆ ಪಕ್ಷ ಡಿಸೈಡ್ ಮಾಡಬೇಕು. ನಾನು ಪಕ್ಷದ ಮೆಂಬರ್ ಅಲ್ಲ, ಏನಲ್ಲ. ಓಕೆ ಓಕೆ. ಆ ಪಕ್ಷ ಬೆಳವಣಿಗೆ ಆಗ್ತಾ ಇದ್ದರೆ ಆ ಪಕ್ಷದವ್ರು ಯೋಚನೆ ಮಾಡಬೇಕು. ಈಗ ಇದೆಲ್ಲದರ ಜೊತೆಗೆ ನೀವು ಸ್ವಾಮೀಜಿಗಳನ್ನು ಕೂಡಿಸ್ಕೊಂಡು ಮೀಟಿಂಗ್ ಮಾಡಿದ್ರಿ, ಬರೆಸುವಂಥ ಸಂದರ್ಭದಲ್ಲಿ ಜಾತಿ ಕಾಲಮಲ್ಲಿ ಏನು ಬರೆಸಬೇಕು ಅನ್ನೋದನ್ನು ಕೂಡ ಹೇಳಿದ್ರಿ. ಅದಕ್ಕೆ ಜಯಮೃತ್ಯುಂಜಯ ಶ್ರೀಗಳು ಬರಲಿಲ್ಲ ಆ ಮೀಟಿಂಗಿಗೆ. ಬೇರೆ ವಿಚಾರ, ಏನು ನಿರ್ಧಾರಕ್ಕೆ ಬಂದ್ರಿ ಸಂಕ್ಷಿಪ್ತವಾಗಿ? ಅಂದರೆ ನಾವು ಇಡೀ ರಾಜ್ಯದ ಈ ಥರ ಸಮೀಕ್ಷೆ ಮಾಡ್ತಂತ ಅಂದಾಗ ಒಂದಿಷ್ಟು ಗೊಂದಲಗಳು ಶುರು ಆದವು. ನಾವು ಮಠದಲ್ಲಿ ಕೂತ್ಕೊಂಡು ಏನನ್ನು ಹೇಳಿಕೆನ ಕೊಟ್ಟರೆ ನಾಳೆ ತಪ್ಪಾಗುತ್ತೆ. ಅದಕ್ಕೆ ಇಡೀ ರಾಜ್ಯಾದ್ಯಂತ ಭಕ್ತರ ಕಡೆ ಹೋಗಬೇಕು, ಸಮಾಲೋಚನೆ ಮಾಡಬೇಕು ಅಂಥೇಳಿ 16 ಜಿಲ್ಲೆಗಳಿಗೆ ಹೋಗಿ ಸಮಾಲೋಚನೆ ಮಾಡ್ತೀವಿ. ಸಾವಿರ ಜನ ಆ ಸಮಾಲೋಚನೆ ಭಾಗಿಯಾದರು. ಅವರೆಲ್ಲರೂ ಹೇಳಿದ್ದೇನು ಅಂತಂದರೆ, ಗುರುಗಳೇ, ನಮ್ಮ ಜಾತಿ ಏನು ಸರ್ಟಿಫಿಕೇಟ್ ಇದೆ ಇವತ್ತು ಕರ್ನಾಟಕದಲ್ಲಿ ಯಾರದೇ ತೆಗೆದುಕೊಳ್ಳಿ, ಅವರೆಲ್ಲ ಹಿಂದೂ ಲಿಂಗಾಯತ್ ಅಂತಿದೆ. ನಾವು ಪಂಚಮಸಾಲಿಯವರು. ಈಗಾಗಲೇ ಕೋಡ್ ಬಂದಿದೆ A0868 ಅಂತ, ಧರ್ಮ ಹಿಂದೂ, ಜಾತಿ ಲಿಂಗಾಯತ್ ಪಂಚಮಸಾಲಿ ಬರ್ಸೋಣ ಅಂಥೇಳಿ ನಮ್ಮ ಟ್ರಸ್ಟ್ನಲ್ಲಿ ಕೂಡ ನಿರ್ಧಾರ ಆಯಿತು. ನಮ್ಮ ಟ್ರಸ್ಟ್ ಕೂಡ ನಾವು ಗಟ್ಟಿ ಮಾಡ್ಕೊಂಡೇವಿ. ನಮ್ಮ ಸಂಘವನ್ನು ಗಟ್ಟಿ ಮಾಡ್ಕೊಂಡು ಎಲ್ಲರ ಸಹಮತದೊಂದಿಗೆ ನಾವು ಬೆಂಗಳೂರಲ್ಲಿ ಬಂದು ಬರೀ ನಾವೊಬ್ಬರೇ ಅಲ್ಲ, ಆ ಸಂದರ್ಭದಲ್ಲಿ ಕೂಡಲ ಸಂಗಮ ಸ್ವಾಮೀಜಿಯವ್ರನ್ನೂ ಕೂಡ ನಾವು ಕರ್ಕೊಂಡಿವಿ. ಬನ್ನಿ ಬುದ್ಧಿ, ನಾವೆಲ್ಲ ಕೂಡ್ಕೊಂಡು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡೋಣ ಅಂತ ಹೇಳಿದ್ರು. ಅದಕ್ಕೆ ಬರ್ತೀನಿ ಅಂತಂದ್ರು, ಬರಲಿಲ್ಲ. ಏನು ಕಾರಣ? ಯಾಕಂತಂದ್ರೆ ಅವ್ರು ಯಾರ ಮೇಲೆ ಒತ್ತಡ ಇತ್ತು ಏನು ಗೊತ್ತಾ, ವಚನಾನಂದ ಸ್ವಾಮಿಗಳು ಯಾರು ಒತ್ತಡಕ್ಕಾಗಲ್ಲ. ನಾವು ಯಾರು ಅಡಿಯಲ್ಲಿಲ್ಲ, ಎಂಥ ದೊಡ್ಡ ರಾಜಕಾರಣ ಇದ್ದರೂ ಕೂಡ ನಾವು ನಮ್ಮ ನಿಲುವನ್ನು ತೊಡ್ಕೊತೀವಿ. ಅವ್ರು ಹೇಳ್ಬೋದು, ಮಾರ್ಗದರ್ಶನ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ ನಿರ್ಧಾರ ನಮ್ಮದಾಗಿರುತ್ತೆ. ಅಂತಂದರೆ ಅದು ಭಕ್ತರ ನಿರ್ಧಾರ ಆಗಿರುತ್ತೆ. ಸೊ ನಾವು 20 ಜನ ಸ್ವಾಮಿ ಕರ್ಕೊಂಡು ಮೀಟಿಂಗ್ ಮಾಡಿ ಧರ್ಮದಲ್ಲಿ ಹಿಂದೂನೇ ಬರೆಸಬೇಕು, ಜಾತಿ ಲಿಂಗಾಯತ್ ಪಂಚಮಸಾಲಿ ಅಂತ ಬರೆಸ್ಬೇಕು ಅಂತ ಸ್ಪಷ್ಟ ಮಾಡ್ತೀವಿ. ಇವತ್ತು ನೋಡಿ, ಯಾವುದೇ ನಾಯಕರಿರಲಿ, ಅವರು ಯಾವುದೇ ಪಕ್ಷ ಇರಲಿ, ಯಾವುದೇ ವಿಚಾರದಾರರಲ್ಲಿ ಇದಕ್ಕೆ ಬದ್ಧರಾಗಿದ್ದಾರೆ ಅಂತಂದರೆ ನಾವೆಲ್ಲರೂ ಹಿಂದೂ ಅಂತ ಬರೆಸಬೇಕು. ಸೊ ಸಂಪೂರ್ಣ ಸಹಮತ, ಎಲ್ಲರೂ ಸಹಮತವೇ ಇದ್ದಾರೆ. ಈಗ ಜಾತಿಯಲ್ಲಿ ಲಿಂಗಾಯತ್ ಪಂಚಮಸಾಲಿ ಬರೆಸ್ಬೇಕಂತ ಹೇಳಿದರು, ಇದರಲ್ಲಿ ಎಲ್ಲರೂ ಸಹಮತ ಇದೆ. ಯಾವುದೇ ಆರ್ಗನೈಸೇಷನ್ ಇರಲಿ, ನಮ್ಗೆ ಅತ್ಯಂತ ಖುಷಿ ಕೊಟ್ಟುದು, ಅತ್ಯಂತ ಸಂತೋಷ ಕೊಟ್ಟುದು ಏನಂತಂದರೆ ಈ ವಿಚಾರದಲ್ಲಿ ಇವತ್ತು ನಾಡಿನ ಬಹುತೇಕ ಸ್ವಾಮೀಜಿಯವರು ಕೂಡ ಹಿಂದೂ ಅಂತ ಬರ್ಸಕ್ಕೆ ಶುರು ಮಾಡಿದರು. ಆ ನಿಲುವು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಕೊನೆಗೆ ಯಾರ ಮುಖಾಂತರ ಗುರುತಿಸ್ಕೋಬೇಕು ಅನ್ನುವಂಥದ್ದು ಇದೆಯಲ್ಲ, ಒಂದು ಚೂರು ಎಡವಟ್ಟಾದರೂ ಕೂಡ ಅದು ಬೇರೆ ರೀತಿ ತಿರುವು ತಗೊಂಡ್ಬಿಡುತ್ತೆ. ಅದಕ್ಕೆ ದೇಶ ಪರ್ಯಟನೆ ಮಾಡಬೇಕು. ಬರೀ ಕರ್ನಾಟಕದಲ್ಲಿ ಬರೀ ಮಠದಲ್ಲಿ ಕೂತ್ಕೊಂಡ್ರೆ ನಿಮಗೆ ಆ ನಾಲೆಜ್ ಬರೋದಿಲ್ಲ. ಅದಕ್ಕೆ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಇಡೀ ದೇಶವನ್ನು ಜಗತ್ತನ್ನು ತಿರುಗಾಡ್ತಾ ಇದ್ದಾರೆ. ಇವತ್ತು ಲಂಡನ್ನಲ್ಲಿ ಏನಾಗ್ತಾ ಇದೆ, ಅಲ್ಲಿ ಮೂಲ ನಿವಾಸಿಗಳಿಗೆ ಭಾಳಷ್ಟು ಧಕ್ಕೆ ಉಂಟಾಗ್ತಾ ಇದೆ. ಯುರೋಪಿಗೆ ನಾವು ಪ್ರವಾಸ ಮಾಡಿದ್ದೇವೆ, ಅಲ್ಲಿ ಎಷ್ಟೊಂದು ಇಸ್ಲಾಮಿಕರನ್ನ ಒಳಗಡೆ ಎಂಟ್ರ್ ಆಗ್ತಾ ಇದೆ. ಅಲ್ಲಿ ಕ್ರಿಶ್ಚಿಯಾನಿಟಿ ಎಷ್ಟು ಬೆಳೀತಾ ಇದೆ ನಿಮಗೆ ಗೊತ್ತಾಗಲ್ಲ. ಕರ್ನಾಟಕದಲ್ಲಿ ಧಾರವಾಡ ಅಂತ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ 500 ಜನಗಳ ಪಂಚಮಸಾಲಿಯನ್ನು ಕ್ರಿಶ್ಚಿಯಾನಿಟಿ ಮಾಡಿದ್ದಾರೆ. ಬರೀ ಧಾರವಾಡ ಜಿಲ್ಲೆಗೆ ಹೇಳ್ತಾ ಇದ್ದೀರ, ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ನಾನು. ಯಾವ ವ್ಯಕ್ತಿ ಪರಿವರ್ತನೆ ಅದಲ್ಲ, ಅವನೇ ಈಗ ಫಾದರ್ ಆಗಿದ್ದಾನೆ. ಫಾದರ್ ಆಗಿದ್ಕೊಂಡು ಪಂಚಮಸಾಲಿಗಳನ್ನು ಕ್ರಿಶ್ಚಿಯಾನಿಟಿ ಮಾಡ್ತಾ ಇದ್ದಾರೆ. ಧಾರವಾಡ ಜಿಲ್ಲೆ 500 ಜನಗಳನ್ನು ಕ್ರಿಶ್ಚಿಯಾನಿಟಿ ಮಾಡಿದ್ದಾರೆ. ಅದಕ್ಕೆ ನಾವು ಮೊನ್ನೆ ಒಂದು ಸಭೆಯನ್ನು ಮಾಡಿ ಬಂದೀವಿ. ಇವತ್ತು ಸ್ವಾಮಿಗಳು ಮಾಡಬೇಕಾಗಿರೋದು ಇದು. ಬರೀ ಅಂದರೆ ಗರ್ವಾಪ್ಸಿಗೆ ಗರ್ವಾಪಸಿ ಮಾಡಲೇಬೇಕು. ಯಾಕಂದರೆ ಧಾರವಾಡ ಅನ್ನೋಂಥ ನಾವು ಭಾಳ ಮೈ ಮರೆಯುವಂಗಿಲ್ಲ. ಇವತ್ತು ನಾವು ಸ್ವಾಮಿಗಳು ಬರೀ ಜನಸಾಮಾನ್ಯರ ಹತ್ರ ಹೋಗ್ತಾ ಇಲ್ಲ. ನಾವು ಅವ್ರು ಜನಸಾಮಾನ್ಯರ ಹತ್ರ ಅವ್ರು ಪರಿವರ್ತನೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ದುಃಖಗಳನ್ನ ಏನೋ ಒಂದು ಆಸೆ ಆಮಿಷಗಳನ್ನು ತೋರಿಸಿ ಅವ್ರು ಪರಿವರ್ತನೆ ಮಾಡ್ತಾ ಇದ್ದಾರೆ, ಮತಾಂತರ ಮಾಡ್ತಾ ಇದ್ದಾರೆ. ಸ್ವಾಮಿಗಳು ಮಾಡ್ಬೇಕಾದ್ರೆ ಅದು ನಾವು ಅದು ಬಿಟ್ಟು ಸುಮ್ಮನೆ ಸಮಾಜದಲ್ಲಿ ಯಾವುದು ಜಾತಿ ಹೆಸರೇ ಇಲ್ಲ. ಮೊನ್ನೆ ಬಸವರಾಜ ಬೊಮ್ಮಾಯಿ ಒಂದು ಮಾತು ಹೇಳಿದ್ರು, ತುಂಬ ಚೆನ್ನಾಗಿದೆ. ಅದು ನೀವು ಏನು ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಹೊಂದುತ್ತೆ. ಅವ್ರು ಹೇಳಿದ್ರು, ಈ ರೀತಿ ಹಿಂಗೆ ಗೊತ್ತಾ, ಈ ಎಲ್ಲ ಮತಾಂತರಗಳಾಗ್ತಾ ಹೋಗ್ಬಿಟ್ರೆ ಅಥವಾ ಜಾತಿ ಮುಖಾಂತರ ಈಗ ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ನಾಯಕ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ಥರ ಸೇರ್ತಾ ಹೋಗ್ಬಿಟ್ರೆ ಮುಂದೊಂದಲ್ಲ ಒಂದು ದಿವಸ ನಿಮ್ಮ ಪೀಠ ಇದೆಯಲ್ಲ, ಆ ಪೀಠವನ್ನು ಕೂಡ
ಕ್ರಿಶ್ಚಿಯನ್ ವ್ಯಾಪ್ತಿಗೆ ತಗೊಂಬಂದು ಪೀಠ ಮಾಡ್ಕೋಬೇಕು ನೀವು ಅಂತ. ಹೌದು, 100ಕ್ಕೆ 100. ಇದು ಬಹಳ ಆಘಾತಕಾರಿ. ಇದರಿಂದ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ. ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ನಾವೆಲ್ಲ ಬಹಳಷ್ಟು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ನಾವು ನಮ್ಮ ಜನಗಳು ಇಟ್ಟುಕೊಂಡೇ ನಮ್ಮ ವಿರುದ್ಧನೇ ಷಡ್ಯಂತ್ರ ಮಾಡಕತ್ತಿದ್ದಾರೆ. ಅವತ್ತು ಕಿತ್ತೂರು ಚೆನ್ನಮ್ಮ ಸೋತಿದ್ದು ಬ್ರಿಟಿಷರಿಂದ ಅಲ್ಲ, ನಮ್ಮ ಜನಗಳೇ ಸೋಲಿಸಿದ್ದು ಚೆನ್ನಮ್ಮನ್ನ. ಅಲ್ಲ, ನೀವು ಎಲ್ರಿಗೂ ಡಾರ್ಲಿಂಗ್, ನೀವು ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ, ಈ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಹೇಳಬೇಕು ಸಿದ್ದರಾಮಯ್ಯನವ್ರಿಗೆ ನೀವು ಮಾಡ್ತಿರೋದು ತಪ್ಪು, ಇದು ತಪ್ಪು ಸಂದೇಶ ರವಾನೆ ಆಗುತ್ತೆ. ಅಲ್ಲ, ಈಗಾಗಲೇ ಭಾಳ ನೇರವಾಗಿ ಹೇಳಿದ್ದೇವೆ. ಹೇಳಿದ್ದೀರಾ? ಹಾಂ, ನೇರವಾಗಿ ಹೇಳಿದ್ದೇವೆ ಮತ್ತು ಮಾಧ್ಯಮ ಮೂಲಕ ಹೇಳಿದ್ದೇವೆ. ಇದಕ್ಕಿಂತ ಇನ್ನೇನು ಹೇಳಬೇಕು? ಈಗಾಗಲೇ ಅವನ್ನ ಪರಿಶೀಲನೆ ಮಾಡಿ ವಾಪಸ್ ತೋತು ಅಂತ ಹೇಳಕತ್ತಿದ್ದಾರೆ ಅಲ್ವಾ? ಈಗ ನೋಡಿ, ಸಮಾಜ ನೋಡಿ ಸಿದ್ದರಾಮಯ್ಯನವರು ಪರ್ಸ್ನಲ್ ರಿಲೇಷನ್ಶಿಪ್ ಇಸ್ ಡಿಫ್ರೆಂಟ್. ಇದು ಸೊಸೈಟಿ ಸಂಬಂಧ. ಇದು ನಾವು ನೀವು ಚೆನ್ನಾಗಿರೋಣ. ಆದರೆ ಸಮಾಜ ದೃಷ್ಟಿಯಿಂದ ಸಮಾಜದ ಆಚಾರ ವಿಚಾರಗಳನ್ನು ತಿಳ್ಕೋಬೇಕು, ಸಮಾಜದ ಭಾವನೆಗಳಿಗೆ ಸ್ಪಂದಿಸಬೇಕು. ನಾವು ಮುಖ್ಯಮಂತ್ರಿಗೆ ಹೇಳಿದ್ದೇವೆ, ಇದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಅಂಥೇಳಿ. ಹಿಂದುಳಿದ ವರ್ಗದ ಆಯೋಗ ಹೇಳಿದ್ದೇವೆ, ಅದರ ಸಂಬಂಧಪಟ್ಟಂಥ ಶಿವರಾಜ್ ತಂಗಡಿ ಅವರ ಮಂತ್ರಿಗಳು ಕೂಡ ಹೇಳಿದ್ದೇವೆ. ಅವು ಪರಿಷ್ಕಾರ ಮಾಡಿ ಸರಿ ಮಾಡಿ ಅಂತ ಹೇಳಿದ್ದಾರೆ. ಸರಿ ಮಾಡಿದ್ರೆ ನೀವು ಸಮೀಕ್ಷೆ ಮಾಡಿದ್ರೆ ಅಂತಂದರೆ ಹಿಂದೆ ಹೆಂಗೆ ತಿರಸ್ಕಾರ ಮಾಡಿದ್ವಿ ಹಾಗೆ ಇವಾಗೂ ತಿರಸ್ಕಾರ ಮಾಡ್ತೇವೆ. ಇನ್ನು ನೋಡಿ, ಧರ್ಮ ಅಂತ ಹಾಂ, ಯಾರು ಮುಲಾಜಿನಲ್ಲ. ಸತ್ಯವನ್ನು ಹೇಳೋಕೆ, ಎದೆಗಾಳದ ಮಾತನ್ನು ಹೇಳೋಕೆ ಎದೆಗಾರಿಕೆ ಬೇಕಂತೆ. ಆ ಎದೆಗಾರಿಕೆ ನಮಗಿದೆ. ಯಾಕಂತ ಯಾರು ಬಿಡೆಯಿಲ್ಲ, ಬಾರಿಲ್ಲ. ನ್ಯಾಯ ನಿಷ್ಠೂರಿ ದ್ರಾಕ್ಷಿಣ್ಯ ಪರ ಶರಣ ಅಲ್ಲ, ಸತ್ಯವೆಂಬ ಕೂರಗಲ ಹಿಡು ಸದ್ಭಕ್ತರು ಗೆದ್ದರು ಕಾಣ ಅಂತ ಹೇಳ್ತಾರೆ. ನ್ಯಾಯ ನಿಷ್ಠೂರಿ ದ್ರಾಕ್ಷಿಣ್ಯ ಪರ ನಾನಲ್ಲವಯ್ಯ ಅಂತ ಬಸವಣ್ಣ ಹೇಳ್ತಾರೆ. ನ್ಯಾಯಕ್ಕಾಗಿ ಸತ್ಯ ಇದ್ದರೆ ನಾವು ಹೇಳಬೇಕು. ಸ್ವಾಮೀಜಿ, 2 ಕೊನೆಯ ಪ್ರಶ್ನೆಗಳು. ಸ್ವಾಮೀಜಿನ ವಿರೋಧಿಸುವಂಥವ್ರು ತುಂಬ ದೊಡ್ಡ ಪ್ರಮಾಣದಲ್ಲಿ ಹೇಳುವಂಥದ್ದು ಏನು ಅಂದರೆ, ಈ ಮಠಗಳಲ್ಲಿ ಅಂದರೆ ಈ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಸ್ಪಷ್ಟನೆ ಕೊಟ್ಟರಿ. ಇನ್ನು ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳಿಗೆ ನಿರಾಣಿಯವರು ಆತ್ಮೀಯರು, ಹೀಗಾಗಿ ಅವರು ಯತ್ನಾಳ್ ಅವ್ರನ್ನ ವಿರೋಧ ಮಾಡ್ತಾರೆ ಅಂತ, ಜಯ ಮೃತ್ಯುಂಜಯ ಶ್ರೀಗಳನ್ನು ವಿರೋಧ ಮಾಡ್ತಾರೆ ಅಂತ. ಇನ್ನೊಂದು ಕಡೆಗೆ ಏನು ಅಂತಾರೆ, ಈ ಮಠಗಳ ನಡುವೆ ಸಿರಿಗೆರೆ ಸ್ವಾಮಿಗಳನ್ನ ಕಂಡ್ರೆ ಭಾಳ ಪ್ರೀತಿ ಗೌರವ, ಹೀಗಾಗಿ ಏನು ಅಂತಂದರೆ ಸಾಣೆಹಳ್ಳಿ ಮಠಾಧೀಶರನ್ನು ಕಂಡ್ರವ್ರಿಗೆ ಆಗಲ್ಲ ಸ್ವಾಮಿಗಳಿಗೆ ಅಂತ. ಇದು ನೋಡಿ ವಚನಾನಂದ ಶ್ರೀಗಳು ಮಾಡ್ತಿರೋದು. ಒಂದು, ನನ್ನ ಜ್ಞಾನಕ್ಕೆ ಶರಣಂತೀನಿ. ಜ್ಞಾನ ಎಲ್ಲಿರ್ತದೆ ಅದಕ್ಕೆ ನಾನು ಶರಣಂತೀನಿ. ಈ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವ್ರ ನಂತರ, ಸಿದ್ಧಗಂಗಾ ಸ್ವಾಮೀಜಿಯವ್ರ ನಂತರ, ಪೇಜಾವರ ಸ್ವಾಮೀಜಿಯವ್ರ ನಂತರ ಒಂದು ದೊಡ್ಡ ರತ್ನ ಏನಾದರೂ ಇದ್ದರೆ, ಜ್ಞಾನ ರತ್ನ, ದೊಡ್ಡ ಸಂಪತ್ತು ಅಂದರೆ ಸಿರಿಗೆರೆಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಬಹುತೇಕ ಕರ್ನಾಟಕದಲ್ಲಿ ನನ್ನ ಅನುಭವದಲ್ಲಿ ಇಷ್ಟೊಂದು ದೇಶ ಎಲ್ಲ ಆದಮೇಲೆ ಅಷ್ಟೊಂದು ಅಧ್ಯಯನ ಮಾಡಿದಂಥ ಸ್ವಾಮಿಗಳು ಸದ್ಯ ಇಲ್ಲ. ಅದೊಂದು ಪಕ್ವವಾದಂಥ ಫಲವಾದ ಹಣ್ಣು. ಅದು ಆ ಹಣ್ಣನ್ನು ಯಾರು ಸೇವನೆ ಮಾಡ್ತಾರೋ ಒಳ್ಳೆಯದಾಗತ್ತೆ. ಅವರ ಜ್ಞಾನ ಅಪಾರವಾಗಿರುವಂಥದ್ದು, ಅವಿರಳವಾಗಿರುವಂಥದ್ದು. ಚಿನ್ಮಯ ಜ್ಞಾನಿ ಚನ್ನಬಸವನಿಗಿರುವಂಥ ಜ್ಞಾನ ಅವರಿಗಿದೆ. ಅವ್ರಿಗಿರುವಂಥ ನಾಲೆಜು ಬಹುತೇಕ ಕರ್ನಾಟಕ ಸದ್ಯ ಯಾವ ಲಿಂಗಾಯತ ವೀರಶೈವ ಸ್ವಾಮಿಗಳಿಗಿಲ್ಲ ಅಂತ ಅದನ್ನು ಭಾಳ ಥರ ಹೇಳ್ತೀನಿ ನಾನು. ಅಂಥ ಸ್ವಾಮೀಜಿಯವರು ಏನನ್ನು ಹೇಳ್ತಾ ಇದ್ದರೆ ಅದು ಅನುಭವದಿಂದ ಹೇಳ್ತಾರೆ. ಹೌದಪ್ಪ, ನಾವೆಲ್ಲ ಹೆಂಗೆ ಸ್ವಾಮಿಗಳು, ನನಗೂ ಕೂಡ ಮಾರ್ಗದರ್ಶನ ಮಾಡ್ತಾರೆ ಅವರು. ಅಂದರೆ ನಂದು ಪುಣ್ಯ ಅಲ್ವಾ? ಸಿದ್ದೇಶ್ವರ ಸ್ವಾಮಿಗಳ ಇದ್ದಾಗ ಸಿದ್ದೇಶ್ವರ ಸ್ವಾಮಿಗಳ ಹತ್ರ ನಾವು ಕೇಳ್ತಿದ್ವಿ, ಸಿದ್ಧಗಂಗಾ ಸ್ವಾಮಿಗಳ ಹತ್ರ ಹೋಗ್ತಾ ಇದ್ವಿ. ಮತ್ತು ನಮ್ಮಂಥ ಸಾಧಕರಿಗೆ ಬೇಕಲ್ಲ ನಮಗೆ. ನಾನು ಎಷ್ಟೇ ದೊಡ್ಡ ಸ್ವಾಮಿಗಳದು ಕೂಡ ನನಗೂ ಗುರು ಬೇಕಲ್ವಾ? ನಿರಂತರವಾಗಿ ಸಾಧಕನಾಗಿರ್ಬೇಕಂತ ಬಯಸ್ತೀನಿ. ಹಾಗಾಗಿ ನಾನು ಸಿರಿಗೆರೆ ಸ್ವಾಮಿಗಳಂದರೆ ಅಪಾರ ಪ್ರೀತಿ. ಅವರ ಜೀವನ ನೀವು ನೋಡ್ಕೊಂಡು ಬನ್ನಿ, ಸಮಾಜ ಕಟ್ಟಿದಂಥ ವಿಧಾನ ನೋಡಿ ಬನ್ನಿ ನೀವು. ಅಂಥ ಒಬ್ಬ ಸ್ವಾಮಿಗಳಿಗೆ ಸದ್ಯ ಕನ್ನಡದಲ್ಲಿ ಸಿಗೋದಿಲ್ಲ. ಓಕೆ, ಕೊನೆಯ ಪ್ರಶ್ನೆ ಸ್ವಾಮೀಜಿ. ಸ್ವಾಮೀಜಿಗಳು ಯೋಗ ಮಾಡ್ತಾರೆ, ಯೋಗ ಮಾಡಿಸ್ತಾರೆ, ಜೊತೆಗೇನು ಅಂದರೆ ಈ ಗಂಗಾರತಿ ಆಗೋ ರೀತಿಯಲ್ಲಿ ಇಲ್ಲಿ ತುಂಗಾರತಿ, ತುಂಗಭದ್ರಾರತಿ ಎಲ್ಲ ಮಾಡ್ತಾರೆ. ಎಲ್ಲವನ್ನೂ ಕೂಡ ಪ್ರಚಾರಕ್ಕೆ ಮಾಡ್ತಾರೆ. ಪ್ರಚಾರ ಪ್ರಿಯರು ವಚನಾನಂದ ಶ್ರೀಗಳು. ನೋಡಿ, ನಾವು ಅಪಚಾರ ಮಾಡ್ತಾ ಇಲ್ಲಲ್ಲ. ನಾವು ಗಂಗಾ ನದಿಯ ತಟದಲ್ಲಿ ಅಧ್ಯಯನ ಮಾಡಿದವರು. ಪ್ರತಿನಿತ್ಯ ಗಂಗೆಯನ್ನು ನೋಡಿಕೊಂಡು ಅವಳ ಸೇವನೆ ಮಾಡಿಕೊಂಡು, ಅವಳ ಗಂಗಾ ಜಲವನ್ನು ಸೇವನೆ ಮಾಡಿಕೊಂಡು ಅವಳ ಆಶ್ರಯದಲ್ಲಿ, ಅವಳ ಪಥದಲ್ಲಿ ನಿರಂತರವಾಗಿ ಅಧ್ಯಯನ ಮಾಡಿದವರು. ಇವತ್ತು ಯೋಗದ ಜ್ಞಾನ ಬಂದಿದ್ದರೆ ಗಂಗೆಯ ಪುಣ್ಯದಿಂದ ಬಂದಿದೆ ನಮಗೆ. ಅಲ್ಲೆಲ್ಲ ಗಂಗಾರತಿ ಆರಂಭ ಆಗಿತ್ತು. ಕೇವಲ ಋಷಿಕೇಶ್ನಲ್ಲಿ ಮಾಡ್ತಾಯಿದ್ರು, ಕಾಶಿಯಲ್ಲಿ ಮಾಡ್ತಾಯಿದ್ರು. ಆಮೇಲೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಗಂಗೆಯನ್ನು ಸ್ವಚ್ಛತೆ ಮಾಡಬೇಕು ಅಂದಾಗ ಗೋಮುಖದಿಂದ ಗಂಗಾಸಾಗರವರೆಗೆ ಸುಮಾರು 3000 ಕಡೆ ಪ್ರತಿನಿತ್ಯ ಗಂಗಾರತಿ ನಡೀತೈತೆ. ಇವತ್ತು ಆ ಹಳ್ಳಿಗಳು ಎಷ್ಟು ಅದ್ಭುತವಾಗಿ ಗೋಚರ ಮಾಡಕತ್ತಿದ್ದಾವೆ. ಹಳ್ಳಿ ಯುವಕರೆಲ್ಲ ಗುಟ್ಕಾ ಸೇದ್ಕೊಂಡು ಏನೋ ಮಾಡ್ಕೊಂಡಿದ್ರು, ಈ ಪ್ರತಿನಿತ್ಯ ಬಂದು ವಿಭೂತಿ ಹಚ್ಕೊಂಡು ಗಂಗಾ ಆರತಿ ಮಾಡೋದನ್ನು ನೋಡಿ ಪಾಲ್ಗೊಳ್ತಾರೆ. ಇಡೀ ಗಂಗಾ ಸಂಸ್ಕೃತಿ ಬೆಳೀತಾ ಹೋಯ್ತು. ಮತ್ತು ಅದೇ ರೀತಿ ಒಂದು ಒಳ್ಳೆಯದನ್ನು ನಾವು ತಗೋಬೇಕಲ್ವಾ?
ಎಲ್ಲೆಲ್ಲಿ ಒಳ್ಳೆದಿದೆ ಈ ಒಂದು ಜೇನು ಹುಳ ಅದಕ್ಕೆ ಜೇನು ಮಾಡಬೇಕಂತಂದರೆ ಒಂದೇ ಹೂವಿನ ಮೇಲೆ ಕೂತ್ಕೊಳ್ಳೋದಿಲ್ಲ. ನೂರಾರು ಹೂಗಳ ಬಣ್ಣಗಳು ಬೇರೆ ಇರ್ತದೆ, ಪ್ರತಿಯೊಂದು ಹೂವಿನ ಫ್ರಾಗ್ರೆನ್ಸ್ ಬೇರೆ ಇರ್ತದೆ. ಆಮೇಲೆ ಅದೆಲ್ಲ ತೆಗೆದುಕೊಂಡು ಹೋಗಿ ಜೇನನ್ನು ಮಾಡ್ತದೆ. ಆದರೆ ಆ ಜೇನು ಯಾವತ್ತೂ ಆ ಹನಿಯನ್ನು ಸೇವನೆ ಮಾಡೋದಿಲ್ಲ, ಮತ್ತೊಬ್ಬರಿಗೆ ಕೊಡ್ತದೆ. ಹಾಗೆ ನಾವು ಕರ್ನಾಟಕ ಬಂದ ಮೇಲೆ ಯೋಗವಂತೆ ಗಂಗೆ ನನ್ನ ತುಂಗೆ ಹತ್ರ ಕಳಿಸಿದ್ದಾಳೆ. ಆ ತಟದಲ್ಲಿ ಇದ್ಕೊಂಡು ಅಲ್ಲಿ ಸಾವಿರಾರು ನಿರಂತರ ಹೊಲಸು ಎಲ್ಲ ಇತ್ತು, ಸಾಕಷ್ಟು ಗಲಜಿತ್ತು. ಅದೊಂದು ಐತಿಹಾಸಿಕ ಕ್ಷೇತ್ರ, ಕಾಶಿಯಷ್ಟೇ ಶ್ರೇಷ್ಠವಾಗಿರೋ ಕ್ಷೇತ್ರ ಹರಿಹರೇಶ್ವರನ ಪದತಲದಲ್ಲಿ ತುಂಗೆ ಹರಿತಾ ಇದ್ದಾಳೆ ಅಂತ. ಹರಿಹರದಲ್ಲಿ ಒಂದು ಕಡೆ ನಿಂತ್ಕೊಂಡು ನೀವು ತುಂಗಾರತಿ ಮಾಡಿಬಿಟ್ರೆ, ಗಂಗಾರತಿ ಮಾಡಿಬಿಟ್ರೆ, ತುಂಗಭದ್ರಾರತಿ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಸ್ವಾಮೀಜಿ? ಇಲ್ಲ, ಅದರಿಂದ ನೋಡಿ ಭಾಳಷ್ಟು ಜನ ಪ್ರೇರಣೆಗೊಂಡರು. ಅಲ್ಲಿ ತುಂಗ ಆರತಿನ ಶುರು ಮಾಡಿದ್ವಿ. ಈಗ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ಆರತಿ ಮಾಡ್ಬೇಕಂತ ಶುರು ಮಾಡಿದರು. ಅದಕ್ಕಿಂತ ಮೊದಲು ಇಟ್ನಾಳ್ ಅವರು, ರಾಘವೇಂದ್ರ ಇಟ್ನಾಳ್ ಅವರು ಆ ತುಂಗಭದ್ರಾ ತೀರದಲ್ಲಿ ಅಲ್ಲಿ ತುಂಗಭದ್ರಾ ಆರತಿ ಮಾಡಕ್ಕೆ ಅಲ್ಲಿ ಮಾಡಿದ್ರು. ಅದನ್ನು ಪ್ರೇರಣೆಗೊಂಡಂಥ ಮುರುಗೇಶ್ ರಾಣಿಯವರು ಅವರು ಕೃಷ್ಣ ಆರತಿ ಮಾಡೋಕ್ಕೆ ಶುರು ಮಾಡಿದರು. ಇವತ್ತು ಎಲ್ಲ ಕಡೆ ಆರತಿ ಆರಿದ್ರೆ ಈ ಆರತಿಯ ಬೆಳಕಲ್ಲಿ ಇಡೀ ಕರ್ನಾಟಕ ಬೆಳಗಲ್ಲೆಲ್ಲ. ಈ ಸಂದರ್ಭದಲ್ಲಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು ನಿಮಗೆ. ನೀವು ಹೇಳಿದ್ರಿ ಏನಂದರೆ ಈ ಪಂಚಪೀಠಗಳ ಪರಂಪರೆಯ ಬಗ್ಗೆ ತಾವು ಹೇಳಿದ್ರಿ, ಜೊತೆಗೇನು ಅಂತಂದರೆ ನಿಮ್ಮ ಪೀಠ ಯಾಕೆ ಬಂತು ಅನ್ನೋದ್ರ ಬಗ್ಗೆನೂ ಕೂಡ ತಾವು ಹೇಳಿದ್ರಿ. ನೋಡ್ರಪ್ಪ, ನಮ್ಮನ್ನು ಯಾರನ್ನಾದರೂ ಪರಿಗಣಿಸಿ ಅನ್ನುವಂಥ ಸಂದರ್ಭದಲ್ಲಿ ಪರಿಗಣಿಸ್ತಿಲ್ಲ. ಹೀಗಾಗೇನು ಅಂತಂದರೆ ಅನಿವಾರ್ಯವಾಗಿ ನಮ್ಮವರೇ ಸ್ವಾಮಿಗಳು ಬರಬೇಕಾದಂಥ ಒಂದು ಅಗತ್ಯತೆ, ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ ಅನ್ನುವಂಥದ್ದು. ಜೊತೆಗೆ ಇದು ಈ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅಂತಾರೆ, ವೀರಶೈವ ಧರ್ಮ ಅಂತಾರೆ. ಏನಿದ್ರಲ್ಲಿ ಏನೋ ಗೊಂದಲಗಳಿದೆಯಲ್ಲ ಸ್ವಾಮೀಜಿ, ಏನಿದು? 2003ಕ್ಕಿಂತ ಪೂರ್ವದಲ್ಲಿ ಎಲ್ಲರ ಜಾತಿಯನ್ನು ನೋಡಿ ಹಿಂದೂ ಲಿಂಗಾಯತ್ ಅಂತಿದೆ. 2003ನೇ ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂದಿನ ಅಧ್ಯಕ್ಷರ ಭೀಮನ ಖಂಡ್ರೆಯವರು ಮತ್ತು MP ಪ್ರಕಾಶ್ ಅವರು ಕೇಂದ್ರಕ್ಕೆ ಹೋದರು, ನಮಗೆ ಪ್ರತ್ಯೇಕ ವೀರಶೈವ ಧರ್ಮವನ್ನು ಕೊಡಿ ಅಂಥೇಳಿ. ಆವಾಗ ಸುಪ್ರೀಂ ಕೋರ್ಟ್ ಹೋಗಿ ಅದೇನಿತ್ತು, ವೀರಶೈವ ಅನ್ನೋದು ಸನಾತನದ ಒಂದು ಭಾಗ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿತ್ತು. ಆಮೇಲೆ ಮತ್ತೆ ಹಿರಿಯರು ಏನು ಮಾಡಿದರು, ವೀರಶೈವ ಅಂದ್ರೆ ಆಗಲಿಲ್ಲ, ಮತ್ತು ವೀರಶೈವ ಜೊತೆಗೆ ಲಿಂಗಾಯತ್ ಸೇರಿಸ್ಕೋಬೇಕಂತ ವೀರಶೈವ ಲಿಂಗಾಯತ್ ಅಂಥೇಳಿ ಮತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಹೋದರು. ಆವಾಗೂ ಅವ್ರಂದರು ವೀರಶೈವ ಅನ್ನೋದು ಸನಾತನ ಭಾಗ, ಸನಾತನ ಸಂಸ್ಕೃತಿಯ ಒಂದು ಭಾಗ, ಹಿಂದುವಿನ ಒಂದು ಭಾಗ ಅಂಥೇಳಿ ಆವಾಗೂ ಅದು ತಿರಸ್ಕಾರ ಆಯಿತು. ಆಮೇಲೆ 2018ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಭಾಳ ದೊಡ್ಡ ಮಟ್ಟದ ಪ್ರತ್ಯೇಕ ಹೋರಾಟ ಆಯಿತು. ಕೇಂದ್ರ ಮೋದಿ ಸರ್ಕಾರಕ್ಕೆ ಹೋಯಿತು. ಮೋದಿ ಸರ್ಕಾರ ಪ್ರತ್ಯೇಕ ಲಿಂಗಾಯತ್ ಕೊಡಿ ಅಂತ ಕೇಳಿದಾಗ ಅವರು ಒಂದು ಪತ್ರವನ್ನು ಬರೆದರು, ಲಿಂಗಾಯತ ಧರ್ಮದ ಮಾನ್ಯತೆ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದರು. ಅದು ತಿರಸ್ಕಾರ ಮಾಡಲಿಲ್ಲ, ಪುರಸ್ಕಾರ ಮಾಡಲಿಲ್ಲ. ಈ ಹಿನ್ನೆಲೆ ಏನಾಗಿದೆ ಅಂತಂದರೆ ಇಡೀ ವೀರಶೈವ ಮಹಾಸಭಾ ಆಗಲಿ, ಇವರು ಅಥವಾ ಲಿಂಗಾಯತ ಮಠಾಧಿಪಗಳ ಒಕ್ಕೂಟ ಆಗಲಿ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಆಗಲಿ, ಇವ್ರದೇ ಅಂಥದ್ದು ವಿಚಾರನ ಇಟ್ಕೊಂಡಿದ್ದಾರೆ. ಸಾಮಾಜಿಕವಾಗಿ ನಾವೆಲ್ಲ ವೀರಶೈವ ಲಿಂಗಾಯತರು ಒಂದಂತ ಹೇಳ್ತಾ ಇಲ್ಲ. ಸೋಷಿಯಲಿ ವಿ ಆರ್ ಆಲ್ ಒನ್. ಕುಡುತೋಳು ವ್ಯವಹಾರ ಇರ್ಬೋದು, ನೆಂಟಸ್ಕೆ ಇರ್ಬೋದು, ಎಲ್ಲ ಒಂದೇ. ಅದರ ತತ್ವ ಅಂತ ಬಂದಾಗ, ಫಿಲಾಸಫಿ ಅಂತ ಬಂದಾಗ ವೀರಶೈವ ಫಿಲಾಸಫಿ ಬೇರೆ ಇದೆ, ಲಿಂಗಾಯತ ಫಿಲಾಸಫಿ ಅಂತಿದೆ. ಈಗ ಶೈವಗಳು ಬರ್ತವೆ, ಸಪ್ತಶೈವಗಳು ಅಂತ: ಅನಾದಿಶೈವ, ಆದಿಶೈವ, ಅನುಶೈವ, ಮಹಾಶೈವ, ಪ್ರವರಶೈವ, ಅವಾಂತರ ಶೈವ, ಅಂತ್ಯಶೈವ ಅಂತ. ಈ ಅಂತ್ಯಶೈವದಲ್ಲಿ ಮತ್ತೆ ಈ ಸಪ್ತಶೈವಗಳು 4 ಭಾಗ ಮಾಡ್ತಾರೆ. ಅಂದರೆ ಸಾಮಾನ್ಯ ಶೈವ, ಮಿಶ್ರ ಶೈವ, ಶುದ್ಧ ಶೈವ, ವೀರಶೈವ ಅಂತ ಬರ್ತದೆ. ಇದರಲ್ಲೇ ಮತ್ತೀಗ ಕಾಪಾಲಿಕರ ಅಂತ ಬರ್ತಾರೆ, ಪಾಶುಪತ ಅಂತ ಬರ್ತದೆ, ಲಕುಲೇಶ ಅಂತ ಬರ್ತಾರೆ, ಕಾಳಾಮುಖ ಅಂತ ಬರ್ತದೆ. ಇದು ಈ ಥರ ಬರ್ತದೆ. ಆದರೆ ಬಸವಣ್ಣವರು ಶುರು ಮಾಡಿದಂಥದ್ದು ಲಿಂಗಾಯತ ತತ್ವ ಏನಿದೆಯಲ್ಲ, ಅದು ಇವೆಲ್ಲದಕ್ಕಿಂತ ಭಿನ್ನವಾಗಿರುವಂಥದ್ದು. ಅವರು ಕೂಡ ಆಕಾರದಿಂದ ನಿರಾಕಾರ ಶಿವನನ್ನು ಕಾಣ್ರು. ಅಲ್ಲಿ ಕೂಡ ಬಸವಣ್ಣವರು ದೇವರನ್ನು ಇಲ್ಲ, ಅದಕ್ಕೆ ಬಸವಣ್ಣನ ಭಕ್ತಿ ಭಂಡಾರ ಅಂತ ಹೇಳಿದ್ರು. 770 ಜನ ಅಮರಗಣಗಳು ಕಲ್ಯಾಣಕ್ಕೆ ಬಂದರು. ಜನಸಾಮಾನ್ಯರು ಅಸಾಮಾನ್ಯವಾಗಿ ಯೋಗಿಗಳಾದರು, ಮಹಾಗಣಗಳಾದರು, ಅಮರ ಶರಣರಾದರು. ಅಂಥ ಒಂದು ತತ್ವ ಇದೆ ಬಸವನವ್ರದ್ದು. ಇವನ್ನಮ್ಮವ ಅಲ್ಲ, ಈ ಮೂಲಕ ನೀವು ಈ ಲಿಂಗಾಯತ, ವೀರಶೈವ, ಈ ಗೊಂದಲ ಇದೆಯಲ್ಲ, ಇದಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಸಂಕ್ಷಿಪ್ತವಾಗಿ? ಅಂದರೆ ಎಲ್ಲಿ ಥರ ನಮಗೆ ಮಾನ್ಯತೆ ಸಿಗೋದಿಲ್ಲ, ನಾವೆಲ್ಲ ಅಲ್ಲಿ ತನಕ ಹಿಂದೂಗಳು. ಹಿಂದೆ ಹಿಂದೂ ಜೈನ್ ಅಂತ ಬರೆಸ್ತಾ ಇದ್ರು, ಹಿಂದೂ ಸಿಖ್ ಅಂತ ಬರೆಸ್ತಾ ಇದ್ರು. ಆ ಹಿಂದೂ ಸಿಖ್ ಅನ್ನೋರು ಜೈನ ಸಿಖ್ ಅಂತ ಬರೋರು ಜೈನ ಸಿಖ್ ಮೇಲೆ ಜೈನ ಧರ್ಮದಲ್ಲಿ ಹೋದರು, ಸಿಖ್ ಧರ್ಮದಲ್ಲಿ ಸಿಖ್ರು ಹೋದರು. ಇವತ್ತು ಹಾಗೆ ಮುಂದೆ ಮಾನ್ಯತೆ ಸಿಗಲಿಲ್ಲ. ಆದರೆ ಇವತ್ತು ನಾವು ಇರೋದೆಲ್ಲ ಇಲ್ಲಿ ಹಿಂದುವಿನ ಆಚರಣೆಗಳು ಯಾಕೆ ಟೀಕೆ ಮಾಡ್ತೀರಾ? ಆ ಹಿಂದೂಗಳು ಯಾವತ್ತಾದ್ರೂ ನಿಮ್ಮನ್ನು ಲಿಂಗಾಯತರ ಟೀಕೆ ಮಾಡಿದಾರಾ? ನಿಮ್ಮನ್ನು ವೀರಶೈವರು ಟೀಕೆ ಮಾಡಿದಾರಾ? ಯಾರೊಬ್ಬ ಗಣೇಶೋತ್ಸವ ಮಾಡ್ತಾರೆ. ಯಾವ ಹಬ್ಬಗಳು, ಯಾರು ಕೂಡ ದೇವಸ್ಥಾನಗಳಿಗೆ ಹೋಗಿ ಯಾರು ಹಾಳಾಗಿದ್ದಾರೆ? ನಾವು ಸ್ವಾಮಿಗಳು ಮಾಡಬೇಕಾದ್ರೆ ಕುಡಿತಾ ಇದ್ದಾನಪ್ಪ ಬಿಡಿಸ್ರಿ, ಕುಡಿತದಿಂದ ಹಾಳಾಗಿದ್ದಾರೆ, ದುಶ್ಚಟಗಳಿಂದ ಹಾಳಾಗಿದ್ದಾರೆ. ಅದನ್ನು ಬಿಟ್ಟು ಯಾರೊಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ಇವತ್ತು ನವರಾತ್ರಿ ಸಂದರ್ಭದಲ್ಲಿ ಪೂಜೆ ಮಾಡ್ತಾರೆ, ಅದರಿಂದ ಎಷ್ಟು ಖುಷಿ ಸಿಗುತ್ತೆ. ಕರೆಕ್ಟ್. ಮತ್ತು ಈಗ ಇದು ಮುಂದುವರೆದೀಗ
ಈಗ ಜೈನ ಪಂಚಮಸಾಲಿ ಅಥವಾ ಪಂಚಮಸಾಲಿ ಕ್ರಿಶ್ಚಿಯನ್ ಅಲ್ಲಿ ತನಕ ಬಂದಿದೆಯಲ್ಲ. ಹೌದು, ಇದು ಹಿಂದುಳಿದ ವರ್ಗ ಆಯೋಗ ಮಾಡಿರುವಂಥ ಎಡವಟ್ಟು. ಜೈನ ಪಂಚಮಸಾಲಿ ಅಂತ ಮಾಡಿದ್ದಾರೆ. ಹಿಂಗೆ ಸಾಕಷ್ಟು ನಮ್ಮಲ್ಲಿ ಹೆಂಗೆ ಮಾಡಿದ್ದಾರೆ ಹಂಗೆ ಒಂದು ಕಡೆ ಲಿಂಗಾಯತ ಅಗಸ ಅಂತಾರೆ, ಅಗಸ ಲಿಂಗಾಯತ ಬೇರೆ ಅಂತ ಅಂತಾರೆ. ಎಲ್ಲದಕ್ಕೊಂದು ಕೊಟ್ಟು ಇದರ ಉದ್ದೇಶ ಏನು ಅಂದರೆ ನಮ್ಮನ್ನೆಲ್ಲ ಹೊಡಿಬೇಕು, ಚೂರು ಚೂರು ಮಾಡಬೇಕು. ಆದರೆ ಮುಸ್ಲಿಮರನ್ನ ಚೂರು ಮಾಡಬೇಕು, ಎಲ್ಲ ಕೂಡಿರಬೇಕು ಅಂತಂತಾರೆ. ಇದರ ಹಿಂದೆ ಎಲ್ಲ ವೋಟ್ ಬ್ಯಾಂಕ್ ಇದೆ. ಇವತ್ತು ಲಿಂಗಾಯತರು ಇಷ್ಟೆಲ್ಲ ಅಖಂಡ ಲಿಂಗಾಯತರು ಮುಂದೆ ಹಿಂದೆಲ್ಲ 120 ಜನ MLA ಆಗ್ತಾಯಿದ್ರು. ಇವತ್ತು ಎಷ್ಟು ಬಂದೀವಿ? 50, ಅದರ ಹಾಫ್ ಬಂದೀವಿ ನಾವು. ಇನ್ನೂ ಹೊಡ್ಕೋದ್ರೆ ಇನ್ನೂ ಹಾಫ್ ಹಾಕೋತ ಹೋಗ್ತೀವಿ. ಆಮೇಲೆ ಏನು ಹೋರಾಟ ಮಾಡಿದ್ರು ಉಪಯೋಗ ಇಲ್ಲ, ಯಾವ ಧರ್ಮನೇ ಸಿಕ್ಕರು ಉಪಯೋಗ ಇಲ್ಲ. ಇದ್ರ ಹಿಂದಿರುವಂಥದ್ದು ಪಕ್ಕ ರಾಜಕಾರಣ ಆಯಿತು. ಸ್ವಾಮೀಜಿ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ಜೊತೆಗೆ ಏನಂದ್ರೆ ಒಂದು ಕ್ಲಾರಿಟಿ, ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ನಿಲುವುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಥ್ಯಾಂಕ್ ಯು ವೆರಿ ಮಚ್ ಸ್ವಾಮೀಜಿ. ನಮಸ್ಕಾರ. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.